ನನಗೆ ಈ ಟೀಮ್ ಎಲ್ಲ ಪರಿಚಯ ಇದ್ದಿದ್ರಿಂದ ನನಗೆ ಈ ಹುಡುಗನ ಬಗ್ಗೆ ಗೊತ್ತಿತ್ತು, ನೋಡಿದ್ದೆ. ನೋಡೋದು ಅಂತ ಏನು ಶಾಸ್ತ್ರ ಎಲ್ಲ ಆಗ್ಲೇ ಇಲ್ಲ ನಮ್ಗೆ. ಹಿರಣ್ಣಯ್ಯನವ್ರು ಯಾವಾಗ್ಲೂ ಅನ್ನೋರು, ಏನೇ ನಿಂಗೆ ಹುಟ್ಟಿದ ಮಾನದಿನ ಮದುವೆ ಆಗ್ಬಿಟ್ಟೆ ನೀನು. ತುಂಬ ಥ್ಯಾಂಕ್ಸ್. ಒಂದು ರೀಸನ್ಗೆ ಥ್ಯಾಂಕ್ಸ್. ಯಾಕೆ ಅಂದರೆ ನಿಮ್ಮ ಚಾನೆಲ್ ಫಾಲೋವರ್ಸ್ ಜಾಸ್ತಿ ಜನ ಇದ್ದಾರೆ. ಯಾಕೆ ಜಾಸ್ತಿ ಜನ ಆದರು ಅಂತ ಯೋಚನೆ ಅಲ್ಲ, ಸುಮ್ಮನೆ ಒಂದು ಹಾಗೆ ನಾವು ಫ್ಲ್ಯಾಶ್ ಬ್ಯಾಕ್ ಹೋಗಿ ಹಿಂದಕ್ಕೆ ನೋಡಿದ್ರೆ, ನೀವು ಯಾರು ಬರೀ ಕಲಾವಿದರು ಅಂತಲ್ಲ, ಬೆಂಗಳೂರಿಗೆ ಒಳಿತು ಮಾಡ್ತಾ ಇರೋರನ್ನ, ಬೆಂಗಳೂರಲ್ಲಿ ಫೇಮಸ್ ಆಗಿರೋರನ್ನ, ಸಮಾಜದ ಹಿತವನ್ನು ಬಯಸ್ತಾ ಇರೋರು ಎಲ್ಲರನ್ನೂ ನೀವು ಮಾತಾಡಿಸಿ ಇಂಟರ್ವ್ಯೂ ಮಾಡಿದ್ದೀರ. ಇದು ಪ್ರತಿಯೊಬ್ಬ ಜನರಿಗೂ ಕನೆಕ್ಟ್ ಆಗ್ತಾ ಹೋಗುತ್ತೆ. ಬರೀ ಕೆಲವೊಬ್ಬರಿಗೆ ಸಿನಿಮಾ ನಟ ನಟಿಯರನ್ನು ಮಾತಾಡೋದಾಗಲಿ, ಅವ್ರ ಬಗ್ಗೆ ತಿಳ್ಕೊಳ್ಳೋದಾಗಲಿ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ಕೆಲವೊಬ್ರಿಗೆ ಅದು ಮಾತ್ರನೇ ಇಂಟ್ರೆಸ್ಟ್ ಇರುತ್ತೆ. ಸೊ ನೀವೇನು ಮಾಡಿದ್ದೀರಾ, ಮಿಕ್ಸ್ ಆ್ಯಂಡ್ ಮ್ಯಾಚ್ ಥರ ಮಾಡಿದ್ದೀರಾ. ಎಲ್ಲರನ್ನೂ ನೀವು ಗುಹಾಂತರದವ್ರನ್ನ ಮಾತಾಡ್ಸಿದ್ದೀರಾ, ಅವ್ರ ಮನೆಗೆ ಹೋಗಿದ್ದೀರಾ, ಅದೆಲ್ಲ ಮಾಡಿದ್ದೀರಾ. ಆಮೇಲೆ ನಮ್ಮ ಮಾನಸರಿಲ್ಲ, ನಮ್ಮ ಕನ್ನಡದ ಕಲಾವಿದರು, ಅವ್ರ ಮನೆಗೆ ಹೋಗಿ ಅವ್ರ ಬಗ್ಗೆ ತಿಳ್ಕೊಂಡು ಅವ್ರ ಹತ್ರ ಮಾತಾಡಿದ್ದೀರಾ. ಅದೇ ಥರ ಜ್ಯೋತಿ ಮೇಡಮ್ ಮನೆಗೆ, ನಮ್ಮ ಆರ್ ಟಿ ರಮಾ ಮೇಡಮ್ ಮನೆಗೆ, ತುಂಬ ಕಲಾವಿದರು. ಅಂದರೆ ನಾನು ಹೇಳ್ತಾ ಹೋದಷ್ಟು ಆ ಲಿಸ್ಟ್ ಮುಗಿಯೋದೇ ಇಲ್ಲ, ಅಷ್ಟೊಂದು ವೀಡಿಯೋಸ್ ಇದೆ ನಿಮ್ಮ ಕಲಾ ಮಾಧ್ಯಮದಲ್ಲಿ. ಹೀಗಾಗಿ ಫಾಲೋವರ್ಸ್ ಜಾಸ್ತಿ ಯಾಕೆ ಆಗ್ತಾರೆ ಅಂದರೆ, ಅವರಿಗೆ ಸಿಗ್ಬೋದಾದಂಥ ಯಾವುದೋ ಒಂದು ವಿಷಯ, ಮನಸ್ಸಿಗೆ ಹತ್ತಿರವಾಗಿರುವಂಥ ವಿಷಯ ಅವ್ರಿಗೆ ನಿಮ್ಮ ಚಾನೆಲ್ ಮೂಲಕ ಸಿಗತ್ತೆ. ಹೆಚ್ಚು ಕತ್ತರಿ ಹಾಕಿರಲ್ಲ ನೀವು ಮಾತುಗಳಿಗೆ. ಹಾಕ್ಲೇಬೇಕಾಗತ್ತೆ, ಎಲ್ಲವನ್ನೂ ಇಟ್ಕೊಳ್ಳೋಕ್ಕಾಗಲ್ಲ. ಆದರೆ ಸ್ವಲ್ಪ ಸಾಕಷ್ಟು ಎಲಾಬ್ರೇಟಾಗಿ ಮಾಡಿರ್ತೀರ ನೀವು, ಹಾಗಾಗಿ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ನೀವು ಫೋನ್ ಮಾಡಿ ನಾನು ಬರಲ್ಲ ನಿಮ್ಮ ಮನೆಗೆ ಅಂದಾಗ ನಂಗೆ ತುಂಬಾ ಸಂತೋಷ ಆಯಿತು. ಈ ವಾರ ಸ್ವಲ್ಪ ನಾನು ಫ್ರೀನೇ ಇದ್ದೆ, ಆಯಿತು ನಾವು ಈ ವಾರ ಮುಗಿಸೋಣ ಮಾತುಕತೆ ಅಂತ ಅಂದ್ಕೊಂಡು ಖುಷಿ ಆಯಿತು. ನನಗೂ ತುಂಬ ಖುಷಿ ಆಯಿತು. ನನ್ನ ಫ್ಲ್ಯಾಶ್ ಬ್ಯಾಕ್ ಅಂದರೆ, ನಾನು ಚಿಕ್ಕ ವಯಸ್ಸಿನಲ್ಲಿ ಹೇಗೆ ಏನು ಆ ಥರ ಯೋಚನೆನ ಅಂದರೆ ಅದ್ರ ಬಗ್ಗೆ ಹಿಂದಕ್ಕೆ ಯೋಚನೆ ಮಾಡಿದಾಗ, ನಾನು ಹುಟ್ಟಿದ್ದು ನಮ್ಮ ತಾಯಿ ಮನೆಯಲ್ಲಿ ಚನ್ನರಾಯಪಟ್ಟಣ, ಹಾಸನದ ಹತ್ರ ಚನ್ನರಾಯಪಟ್ಟಣ ಅಂತ ಇದೆ. ಈಗ ದೊಡ್ಡ ಊರಾಗಿದೆ, ಅಲ್ಲಿ ಪಟ್ಟಣ ಆಗಿದೆ. ಅಲ್ಲಿ ನಾವು ಹುಟ್ಟಿದ್ದು ನಮ್ಮ ಅಜ್ಜಿ ತಾತನ ಮನೆಯಲ್ಲಿ. ನಮ್ಮ ತಾತ ಫ್ರೀಡಮ್ ಫೈಟರು, ಕೃಷ್ಣಪ್ಪನವರು ಅಂತ, ತಿಲಕ್ ಅಂತ ಅವ್ರಿಗೆ ಅಡ್ಡ ಹೆಸರು ಥರ. ಈ ಬಾಲ್ ಗಂಗಾಧರ್ ತಿಲಕ್ ಇದ್ರಲ್ಲ, ಆ ಥರ ನಮ್ಮ ತಾತ ನಮ್ಮ ಪ್ರಾಂತ್ಯಕ್ಕೆ ಅಂತ ತಿಲಕ್ ಅಂತ ಅವ್ರಿಗೆ ಒಂದು ಬಿರುದು ಕೊಟ್ಟಿದ್ರು. ನಮ್ಮ ತಾತ ಫ್ರೀಡಮ್ ಫೈಟರು. ನಮ್ಮ ಅಜ್ಜಿ ಒಂಥರ ಏನಂತ ಹೇಳಬೇಕು ಅಂದರೆ, ಒಂದು ತುಂಬ ಆ್ಯಕ್ಟಿವ್ ಆದಂಥ, ತುಂಬ ಆಧುನಿಕವಾದ ಮನಸ್ಥಿತಿ ಉಳ್ಳಂಥ ಹೆಂಗಸಾಗಿದ್ರು ನಮ್ಮ ಅಜ್ಜಿ. ನನ್ನ ಅನುಭವಕ್ಕೆ ಬಂದ ಹಾಗೆ ಅವ್ರಿಗೆ ಹೆಣ್ಮಕ್ಳು ಓದಬೇಕು, ಜಾಣರಾಗಿರಬೇಕು, ಜಾಣ್ಮೆ ಇರಬೇಕು, ಈ ಥರದ್ದೆಲ್ಲ ಅವರಲ್ಲಿತ್ತು. ಅವರು ಅಷ್ಟು ಅಚ್ಚುಕಟ್ಟಾಗಿ ಮನೇನ ಇಟ್ಕೋತಾಯಿದ್ರು. ತುಂಬ ಅಚ್ಚುಕಟ್ಟಾದ ಅಡುಗೆ, ಇದನ್ನು ಸಾಮಾನ್ಯ ಹೆಣ್ಮಕ್ಳು ಮಾಡ್ತಾರೆ, ಅದೇನು ಹೆಚ್ಚುಗಾರಿಕೆ ಅಂತಲ್ಲ. ನಮ್ಮ ಅಜ್ಜಿಯಲ್ಲಿದ್ದ ಇನ್ನೊಂದು ಹೆಚ್ಚುಗಾರಿಕೆ ಅನ್ನುವಂಥ ಗುಣ ಏನು ಅಂದರೆ, ಮನಿ ಮ್ಯಾನೇಜ್ಮೆಂಟ್, ಫೈನಾನ್ಸ್. ನಮ್ಮ ಅಜ್ಜಿ ಹೇಗೆ ಮ್ಯಾನೇಜ್ ಮಾಡ್ತಿದ್ರು ಅಂದರೆ, ಇವತ್ತಿನ ಆಡಿಟರ್ಸು ಬಹುಶಃ ಅದು ಮಾಡೋದಕ್ಕೆ ಲೆಕ್ಕ ಹಾಕ್ಕೋಬೇಕಾಗತ್ತೆ ಹೊರತು ನಮ್ಮ ಅಜ್ಜಿ ಲೆಕ್ಕ ಹಾಕ್ತಿರ್ಲಿಲ್ಲ. ನಮ್ಮ ಮನೇಲಿ ಹಸು ಎಲ್ಲ ಕಟ್ಕೊಂಡಿದ್ರು ನಮ್ಮ ಅಜ್ಜಿ, ಕರಾವು ನಡೀತಾ ಇತ್ತು. ಆಗ ಈ ಲೀಟ್ರು ಆ ಥರದಕ್ಕಿಂತ ಪಾವು ಸೇರು ಈ ಥರ ಲೆಕ್ಕದಲ್ಲಿ ಇತ್ತು. ನಾವು ತುಂಬ ಆ ಥರ ನಾವು ತುಂಬ ಚಿಕ್ಕವರಾದಾಗ ಒಬ್ಬರು ಬಂದು ಮೊಸರು ತೊಗೊಳ್ಳೋರು, ಒಬ್ಬರು ಮಜ್ಜಿಗೆ ತೊಗೊಳ್ಳೋರು, ಒಬ್ಬರು ಹಾಲು ತೊಗೊಳ್ಳೋರು. ಯಾವ ಲೆಕ್ಕವನ್ನು ನಮ್ಮ ಅಜ್ಜಿ ಮರೀತಾ ಇರಲಿಲ್ಲ. ಈ ವಾರ ನೀನು ಇಷ್ಟು ತೊಗೊಂಡಿದ್ಯಾ, ಈ ವಾರ ನೀನು ಇಷ್ಟು ಮಜ್ಜಿಗೆ ಅಂತ ಅವ್ರ ಬಾಯಲ್ಲೇ ಇರ್ತಾಯಿತ್ತು. ರೈಟಿಂಗ್ ಎಲ್ಲೂ ಬರ್ಕೋತಿರ್ಲಿಲ್ಲ. ಆಮೇಲೆ ಏನಾದರೂ ಅದು ತುಂಬ ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಅಂತ ಆದಾಗ ಮನೆಗಳಲ್ಲಿ ತೊಲೆ ಇರ್ತಾಯಿತ್ತು, ಗೊತ್ತಾ, ಹಂಚಿನ ಮನೆಯಲ್ಲಿ ತೊಲೆ ಇರ್ತಾಯಿತ್ತು. ಒಂದು ಸೀಮೆ ಸುಣ್ಣದಲ್ಲಿ ಬರ್ಸೋರು ನಮ್ಗಳ ಕೈಯಲ್ಲಿ, ಇವ್ರದ್ದು ಇಷ್ಟು ಅಂತ. ನಾವಾಗ ನಮಗೆ ತೋಚಿದ ಹಾಗೆ ಯಾರ್ದಾದ್ರೂ ಹೆಸರು, ಯಾರೋ ಒಬ್ಬರು ಹೆಸರು ಬರಿಬೇಕು, ಉಮೇಶ ಅಂತ ಅಂದರೆ ಮೇಲ್ಗಡೆ ಬರೆಯೋದು ಹೆಡ್ಡಿಂಗ್ ಥರ, ಉಮೇಶ ಅಂದ್ಬಿಟ್ಟು ಅರ್ಧ ಲೀಟ್ರ್ ಹಾಲು ಮೊಸರು ಎಲ್ಲ ಬರೆಯೋದು. ನಾವು ಅದಕ್ಕೆಲ್ಲ ಆಲ್ಫಾಬೆಟ್ ಹಾಕಿ ಮಾಡಿ ಅದಲ್ಲ, ಏನಷ್ಟು ಚಿತ್ತಾರ ಬರ್ದಂಗೆ ಬರೀತೀವಿ, ಸುಮ್ಮನೆ ಬರೋದು ಅಷ್ಟು ಜ್ಞಾಪಕ ಇರಲ್ವಾ ಅಂತ ಕೇಳೋರು ನಮ್ಮಜ್ಜಿ. ಸೊ ಇದು ಅವರ ಗುಣ, ಅವರ ಇದು ಭಾಳ ಅಚ್ಚುಕಟ್ಟು. ಅವರು ಮುನ್ಸಿಪಲ್ ಕೌನ್ಸಿಲರ್ ಆಗೆಲ್ಲ ಆಯ್ಕೆ ಆಗಿದ್ದರು. ಅವರು ಒಂದು ಸಲ MLA ಎಲೆಕ್ಷನ್ಗೆ ನಿಂತಿದ್ರಂತೆ ನಮ್ಮ ಅಜ್ಜಿ, ಕಾಂಗ್ರೆಸ್ ಪಾರ್ಟಿ ಮೂಲಕ. ಯಾವಾಗಿದು ಅಂದರೆ 1972ನಲ್ಲಿ ನಾನು ಹುಟ್ಟಿದ ವರ್ಷ ಅದು. ನಾನು ಮತ್ತು ನಮ್ಮ ಅಣ್ಣ, ನಮ್ಮ ಚಿಕ್ಕಮ್ಮನ ಮಗ, ಇಬ್ಬರು ಆಲ್ಮೋಸ್ಟ್ ನಮಗೆ 3 days ಡಿಫ್ರೆನ್ಸು. ಅವನು ದುರ್ಗಾಷ್ಟಮಿ, ನಾನು ವಿಜಯದಶಮಿ. ಸೊ ನಮ್ಮ ಅಜ್ಜಿ ಇಬ್ಬರು ಬಾಣಂತನೂ ಮಾಡಿದ್ದಾರೆ, ನಮ್ಮ ಅಮ್ಮ ಚಿಕ್ಕಮ್ಮಂದು ಒಟ್ಟಿಗೆ. ವೆರಿ ಕೇಪಬಲ್ ಆ್ಯಂಡ್ ವೆರಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಗಟ್ಟಿ ನಮ್ಮ ಅಜ್ಜಿ. ತುಂಬ ಒಂಥರ ಮಾನಸಿಕವಾಗಲಿ ಫಿಸಿಕಲ್ ಆಗಲಿ ಶಿ ಇಸ್ ವೆರಿ ಗುಡ್ ಆ್ಯಂಡ್ ವೆರಿ
ಒಂಥರ ಏನಂತಾರೆ, ನೋಡಿದ ತಕ್ಷಣ ಒಂದು ಕೈ ಎತ್ತಿ ಮುಗಿಬೇಕು ಅನ್ನೋಂಥ ಒಂದು ಮುಖಭಾವ, ಒಂದು ಸ್ವಭಾವ, ಆ ಥರ ನಮ್ಮಜ್ಜಿ. ಅದೇ ರೀತಿಯಾಗಿ ನಮ್ಗಳೊಂದು ನಾನು ಸುಮಾರು ವರ್ಷ ಅವ್ರ ಕೈಯಲ್ಲಿ ಬೆಳೆಯುವಂಥ ಸಂದರ್ಭ ಬಂತು. ನಮ್ಮ ತಾಯಿ ವರ್ಕ್ ಮಾಡ್ತಾಯಿದ್ರು APMCನಲ್ಲಿ, ಚನ್ನರಾಯಪಟ್ಟಣದಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೊ ನಾವು ಅಲ್ಲಿ ಸ್ವಲ್ಪ ದಿನ ಇದ್ವಿ. ಅಲ್ಲಿ ಸ್ವಲ್ಪ ವರ್ಷಗಳೇ ನಾನಿದ್ದೆ. 7th ಸ್ಟ್ಯಾಂಡರ್ಡ್ ಮುಗಿಸ್ದೆ ಅಲ್ಲೇ ನಾನು. ಕೇಂಬ್ರಿಡ್ಜ್ ಕಾನ್ವೆಂಟ್ ಅಂತ ಇದೆ ಚನ್ನರಾಯಪಟ್ಟಣದಲ್ಲಿ ಇವಾಗಲೂ. ಅಲ್ಲಿ 7th ಮುಗಿಸ್ಬಿಟ್ಟು ಆಮೇಲೆ ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಲ್ಲಿ ನಮ್ಮ ತಾಯಿ ತಂದೆ ಇದ್ದರು, ಅವ್ರ ಮನೆಗೆ ಬಂದೆ. ಹೈಸ್ಕೂಲಿಂದ ಅಲ್ಲಿ ಓದಲಿ ಅಂತ ನಮ್ಮ ತಂದೆ ಅಪೇಕ್ಷೆ ಪಟ್ಟಿದ್ರು, ಎಲ್ಲರೂ ಹೇಳಿದ್ರು ಅಂತ ಬೆಂಗಳೂರಲ್ಲಿ ಬಂದೆ. ಆಗ ಆ ಅಜ್ಜಿ ತಾತನ ಗರಡಿ ನಮ್ಮ ತಂದೆ ತಾಯಿ. ನಮ್ಮ ತಾತ ಬೆಂಗಳೂರಿನವ್ರು, ಅಂದರೆ ಅವ್ರ ತಾತನೇ ಬೆಂಗಳೂರಿನವ್ರು, ಅಷ್ಟು ಹಳಬ್ರು ಅವ್ರು ಬೆಂಗಳೂರಿಗೆ. ಅವ್ರದ್ದು ಒಂದು ಬೆಂಗಳೂರಲ್ಲಿ ಸಾಗದಂಥ ಜೀವನದ ಒಂದು ಅನುಭವ ಅವ್ರಿಗೆ. ನಮ್ಮ ಅಜ್ಜಿ ಚಿಂತಾಮಣಿ ಕಡೆಯವರು, ಅವರು ಬೆಂಗಳೂರಿಗೆ ಬಂದು ಸಾಕಷ್ಟು ವರ್ಷ ಆಗಿತ್ತು. ಸೊ ಅವರೆಲ್ಲ ಹಳೆ ಬೆಂಗಳೂರನ್ನ ನೋಡಿ ಅನುಭವಿಸಿದಂತಹ ಒಂದು ನಾಗರಿಕರು ಬೆಂಗಳೂರು ಖಾಲಿ ಇದ್ದಾಗ ನೋಡ್ಬಿಟ್ಟಿದ್ದಾರೆ ಅವರು. ಹೌದು ಹೌದು. ಅವ್ರು ಹೇಳೋ ಪ್ರಕಾರ ಬಸವನಗುಡಿನಲ್ಲಿ ತುಂಬ ದೊಡ್ಡ ಮನೆ ಇತ್ತಂತೆ ನಮ್ಮ ತಾತ ಅವ್ರ ತಂದೆದು. ಸಾಕಷ್ಟು ಜನ ಆ ಮನೆಯಲ್ಲಿದ್ದರು. ಅಂದರೆ ಅದೇ ಒಂದು ಲಾಸ್ಟ್ ಅನ್ನೋ ಥರ ಬೆಂಗಳೂರು ಬೆಳೆದಿರೋ ಥರದ್ದು. ಜಯನಗರ ಎಲ್ಲ ತುಂಬ ಹೊಸ ಏರಿಯಾ ಅಂತ ನಮ್ಮ ತಾತ ಹೇಳೋರು. ಹೊಸದಾಗಿ ಹುಟ್ಕೋತು ಅದೆಲ್ಲ, ಜಯನಗರ ಎಲ್ಲ ಇರಲಿಲ್ಲ ಅಂತ. ಆ ಥರ ಅಷ್ಟು ಹಳೆ ಬೆಂಗಳೂರಿನ ನಾಗರಿಕರು ನೋಡಿದ್ದಾರೆ. ಅವ್ರದ್ದು ಒಂದು ಶಿಸ್ತು, ಅವ್ರು ಮಿಲ್ಟ್ರಿನಲ್ಲಿ ಕೆಲಸ ಮಾಡಿದಂಥವ್ರು. ಸೊ ಶಿಸ್ತು ನಮ್ಮ ತಾತ ಅವರು ಬೆಳೆಸಿದ್ದು. ನಮಗೆಲ್ಲ ಹೆಂಗೆ ಅಂದರೆ ನಮ್ಮ ಈ ಅಜ್ಜಿ ಮನೇಲೂ ಬೆಳೆಸಿದ್ರು ಅದೇ ಥರನೇ. ಬಟ್ ಊಟಕ್ಕೆ ಕೂತ್ಕೊಂಡ್ರೆ ಎಲ್ಲ ಒಬ್ಬರು ಪಕ್ಕ ಒಬ್ಬರು ಲೈನಾಗಿ ಸಾಲಾಗಿ ಕೂತ್ಕೋಬೇಕು. ನಮ್ಮ ತಟ್ಟೆ ನಾವು ಇಟ್ಕೊಂಡು ಲೋಟ ಇಟ್ಕೋಬೇಕು. ಅದು ನಮ್ಮದೇ ತಟ್ಟೆ ಲೋಟ ನಾವೇ ವಾಶ್ ಮಾಡ್ಕೋಬೇಕು. ಅದೇ ಥರ ಪ್ರತಿಯೊಬ್ಬರಿಗೂ ಊಟಕ್ಕೆ ಮತ್ತು ನೀರು ಕುಡಿಯೋಕ್ಕೆ ಒಂದು ಲೋಟ ಇರ್ತಾಯಿತ್ತು. ಅದು ಇಡೀ ದಿನ ರಾತ್ರಿ ಊಟ ಮಾಡಿದ್ಮೇಲೆ ಸೋಪಚ್ಚಿ ತೊಳ್ಕೊಳ್ಳೋದು, ಅದುವರೆಗೂ ಎಲ್ಲ ಕ್ಲೀನಾಗಿ ಹಾಗೆ ತೊಳೆದು ಜಾಗ ಇತ್ತು ಎಲ್ಲ ಜಾಗದಲ್ಲಿ ಇಟ್ಕೋತಾ ಇದ್ವಿ. ಇದೆಲ್ಲ ಒಂದು ಖುಷಿಯಾಗತ್ತೆ. ಇವಾಗ ಹೇಳ್ತಾ ಇದ್ದರೆ ನಂಗೆ ವಾಪಸ್ ಅಲ್ಲೇ ಹೋಗಿ ಆ ಮನೆಯಲ್ಲಿ ಅದೆಲ್ಲ ಮಾಡಿದ್ನೇನೋ ಅನ್ನೋಷ್ಟು ಖುಷಿಯಾಗತ್ತೆ. ಆ ಮನೆಯಲ್ಲಿ ನಮ್ಮ ದೊಡ್ಡಪ್ಪಂದಿಬ್ಬರು ಮಕ್ಕಳು, ಅಂದರೆ ಒಬ್ಬ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ಟ ಮಿತ್ರ ಅಂತ, ಇನ್ನೊಬ್ಬ ಮಗ ಅವನು ಡಾಕ್ಟ್ರಾಗಿದ್ದಾನೆ ಇವಾಗ, ಆನ್ಕಾಲಜಿ ಸ್ಪೆಷಲಿಸ್ಟ್ ರವಿ ದಿವಾಕರ್ ಅಂತ. ಅವತ್ತು ನಮ್ಮ ಸೋದರತೆ ಮಕ್ಕಳು ಎಲ್ಲರೂ ನಾವೆಲ್ಲ ಒಂದು ಕಸಿನ್ಸ್ ಒಟ್ಟಿಗೆ ಇದ್ವಿ ನಾನು. ಬಟ್ ಅಲ್ಲಿ ತುಂಬ ಕಡಿಮೆ ಟೈಮ್ ಅನ್ಬೋದು, ಯಾಕೆಂದರೆ ಬರೀ ನಮ್ಮ ಅಜ್ಜಿ ನಾನು 10th ಇದ್ದಾಗಲೇ ಹೋಗ್ಬಿಟ್ರು. ನಾ 8th ಬಂದಿದ್ದು. ಸೊ ನಾ 10th ಇದ್ದಾಗ ಹೋಗ್ಬಿಟ್ರು. ಅಜ್ಜಿನೂ ಅಷ್ಟೇ, ಒಂದು ರುಕ್ಕಕ್ಕ ಅಂತ, ರುಕ್ಮಿಣಮ್ಮ ಅಂತ ಅವ್ರ ಹೆಸರು. ನಾವೆಲ್ಲ ಇವಾಗೂ ರೆಫರೆನ್ಸ್ಗೂ ರುಕ್ಕಕ್ಕ ಅಂತಲೇ ಹೇಳೋದು. ತುಂಬ ಮಕ್ಕಳನ್ನ ಎಲ್ಲ ಒಂದು ಶಿಸ್ತಲ್ಲಿ ಬೆಳೆಸಿದಂಥ ಲೇಡಿ. ಹೀಗೆ ಇರಬೇಕು. ಟೀ ಕುಡಿಯುವಾಗ ಸಾಯಂಕಾಲ ಎಲ್ರಿಗೂ 2 ಕೋಡ್ಬಳೆ ಕೊಡೋರು. ತುಂಬ ರುಚಿಯಾಗಿರ್ತಾಯಿತ್ತು. ಆದರೆ ಯಾರಿಗೂ ಧೈರ್ಯ ಇಲ್ಲ ರುಕ್ಕಕ್ಕ ಇನ್ನೊಂದು ಕೋಡ್ಬಳೆ ಧೈರ್ಯ ಇಲ್ಲ. ಆಮೇಲೆ ಎಷ್ಟು ಚೆನ್ನಾಗಿ, ಎಷ್ಟು ಅಚ್ಚುಕಟ್ಟು ಅಡುಗೆ ನಮ್ಮ ಅಜ್ಜಿಯವ್ರದ್ದು ಅಂದರೆ, ಎಲ್ಲರೂ ಬಂದಾಗ ಹೀಗೆ ಮಾತಾಡ್ಕೊಂಡೇ ಕೂತಿರ್ತಾಯಿದ್ರು ಎಲ್ಲರ ಜೊತೆನೂ. ಎಲ್ಲೇ ತಟ್ಟೆ ಹಾಕಿ ಅನ್ನೋರು, ತಟ್ಟೆ ಹಾಕಿ ಎಲ್ಲ ಕೂತ್ಕೊಂಡ್ರೆ ಒಂದು 5-6 ಐಟಮ್ ಬಡಿಸ್ಬಿಡೋರು. ಒಂದು ಚಟ್ನಿ ಮಾಡಿರ್ತಿದ್ರು, ಒಂದು ಗೊಜ್ಜು, ಹುಳಿ, ಸಾರು, ಹೀಗೆ ಒಂದು ಹೆಂಗೆ ಮಾಡಿದ್ರು, ಯಾವಾಗ ಮಾಡಿದ್ರು ಇದೆಲ್ಲ ಅಂದರೆ ನಮಗೆ ಗೊತ್ತಿಲ್ಲ. ಒಂದು ಮಾಜಿ ಒಬ್ಬರೇ ಅವರ ನಮ್ಮ ಅಜ್ಜಿ ಇರೋವರೆಗೂ ಅಡುಗೆ ಮನೆಗೆ ನಮ್ಗಳಿಗೆ ಮಕ್ಳಿಗೆಲ್ಲ ಬಿಡಿ, ಅವ್ರ ಹೆಣ್ಮಕ್ಳು ಸೊಸೆಯರಿಗೆ ಎಂಟ್ರಿ ಇರಲಿಲ್ಲ. ಏನೋ ಅಲ್ಪ ಸ್ವಲ್ಪ ಸಹಾಯದ್ದು ಆಗ್ತಿತ್ತೆ ಆಗಲಿ, ಅವರೊಬ್ಬರೇ ಎಲ್ರಿಗೂ ಮಾಡಿ ಬಡಿಸ್ತಾಯಿದ್ರು. ಅದೇ ಹಿಂದಿನ ಕಾಲದವ್ರು ಎಷ್ಟು ಗಟ್ಟಿ, ಒಂಥರ ಅವ್ರಿಗೊಂದು ಆಸೆ ಇತ್ತು, ನನ್ನ ಪರಿವಾರ, ನನ್ನ ಕುಟುಂಬಕ್ಕೆ ನಾನು ಅಡುಗೆ ತಿಂಡಿ ಮಾಡಿ ಬಡಿಸ್ಬೇಕು, ಅವ್ರು ಆರೋಗ್ಯವಾಗಿರಬೇಕು, ಈ ಥರದ್ದೆಲ್ಲ ಹೀಗಾಗಿ ನಿಭಾಯಿಸ್ತಾ ಇದ್ರು ನೋಡಿ. 2 ಕಡೆ ಅಜ್ಜಿ ಸ್ಟ್ರಾಂಗು ನನಗೆ. ಸೊ ಅದೊಂದು ಜೀನ್ಸ್ ಬಂದಿದೆ ನನ್ನಲ್ಲಿ ಅಂತ ನಾನು ಅನ್ಕೋತೀನಿ. ಅದಕ್ಕೆ ಹೆಮ್ಮೆನೂ ಇದೆ ನನಗೆ. 7 ಗುಬ್ಬಿ ಹೊತ್ತಾಯ್ತು. ನಮ್ಮಮ್ಮ ರುಕ್ಮಿಣಿ ಗುಬ್ಬಿ ತಿಂಡಿ ಅಷ್ಟು ರುಚಿಯಾಗಿ ಮಾಡೋರು ನಮ್ಮ ಅಜ್ಜಿ. 3 ಇಡ್ಲಿ, ಎಲ್ರಿಗೂ 3 ಇಡ್ಲಿ ಅಥವಾ 3 ದೋಸೆ, ಹೀಗೆ. ಹೊಟ್ಟೆ ತುಂಬಲ್ಲ ಅಂತಲ್ಲ, ನಮಗೆಲ್ಲ ಹೊಟ್ಟೆ ತುಂಬ್ತಿತ್ತು. ಆವಾಗ ಒಂಥರ ನಮಗೆ ಗೊತ್ತಿತ್ತು, ಇಷ್ಟು ಕೊಡ್ತಾರೆ, ಇಷ್ಟು ತಿನ್ನಬೇಕು. ಆಮೇಲೆ ಊಟಕ್ಕೆ ಕೂತ್ಕೊಂಡಾಗ ನಮ್ಮ ಅಜ್ಜಿ ಎಷ್ಟು ಅಚ್ಚುಕಟ್ಟಾಗಿ ಬಡಿಸೋರು ಅಂದರೆ, ಸಾಂಬಾರು ಅಂತೀವಲ್ಲ, ಹುಳಿ ಪಾತ್ರೆ ತಂದು ಎಲ್ಲರ ಮುಂದೆ ಇಟ್ಕೊಂಡಾಗ ಮೊದಲು ಸೌಟಲ್ಲಿ ನೀಟಾಗಿ ಹೀಗೆ ಹೋಳೆಲ್ಲ ತೆಗೆದು ಫಸ್ಟ್ ಬಡಿಸೋದು ಎಲ್ಲರ ತಟ್ಟೆಗೆ. ಆಮೇಲೆ ಅನ್ನದ ಮೇಲೆ ಆ ಸಾಂಬಾರ್ದು ರಸ ಇರುತ್ತಲ್ಲ ಅದನ್ನು ಬಡಿಸೋರು. ಸೊ ಎಲ್ರಿಗೂ ಹೋಳು ಕಾಳು ಸಿಗ್ತಾಯಿತ್ತು, ಸಾಂಬಾರಲ್ಲೂ ಕಲ್ಸ್ಕೊಂಡು ತಿನ್ನೋಕ್ಕೆ ರುಚಿ ಇರ್ತಾಯಿತ್ತು. ಅದಕ್ಕೆ ಬಾಡಿಸ್ಕೊಂಡು ನೆಂಚ್ಕೊಂಡು ತಿನ್ನೋಕ್ಕೂ ತುಂಬ ಚೆನ್ನಾಗಿರ್ತಿತ್ತು. ಒಂದು ಅಚ್ಚುಕಟ್ಟು ನೋಡಿ ಬಡಿಸೋದ್ರಲ್ಲಿ ಹೇಗಿರುತ್ತೆ ಅಂತ. ನಿಮಗೆ ಉಪ್ಪಿನಕಾಯಿ, ಉಪ್ಪು ಎಲ್ಲ ಇದ್ದರೂ ಅದೇನು ಬೆರೀತಾ ಇರಲಿಲ್ಲ ಒಂದಕ್ಕೊಂದು. ಅಷ್ಟು ನೀಟಾಗಿ ಮಾಡ್ತಾಯಿದ್ರು. ಅದೆಲ್ಲ ಒಂದು ಕಲೆ, ಅದೆಲ್ಲನೂ ಹೆಣ್ಮಕ್ಳಿಗೆ ಬರಬೇಕಾದಂಥ ಒಂದು ಕಲೆ. ಅಷ್ಟಲ್ಲದೆ ಅವರು ತಟ್ಟೆಯಿಂದ ಹೊರಗೆ ಏನೂ ಚೆಲ್ಲಬಾರ್ದು, ಊಟ ತಟ್ಟೆಯಲ್ಲಿ ಬಿಡಬಾರ್ದು, ಎಷ್ಟು ಬೇಕೋ ಅಷ್ಟೇ ಹಾಕಿಸ್ಕೋಬೇಕು. ಆಸೆ ಆದರೆ ಮತ್ತೆ ಹಾಕಿಸ್ಕೋಬೋದು, ಆದರೆ ಚೆಲ್ಲಬಾರ್ದು.
ಹಾಕಿಸ್ಕೊಂಡು ನಾವು ನನ್ನ ಕೈಯಲ್ಲಿ ಆಗ್ತಿಲ್ಲ ತಿನ್ನಕ್ಕೆ ಅಂತ ಹೇಳಲೇಬಾರ್ದು. ಯಾರು ನಾವು ಹೇಳಿಲ್ಲ, ನಮ್ಮ ಕಸಿನ್ಸ್ ಆಗಲಿ ನಮ್ಮ ಅತ್ತೆರು ಯಾರಿಗೂ ಅಭ್ಯಾಸನೇ ಇಲ್ಲ. ನಮ್ಗೆ ಯಾರಿಗೂ ಊಟ ಚೆಲ್ಲೋದು ಅಥವಾ ಎಷ್ಟೇ ಜಾಸ್ತಿ ಆದರೂ ಆ ಥರದ ಅಭ್ಯಾಸನೇ ಇಲ್ಲ. ಹಾಗೆ ಬೆಳೆಸಿದ್ರು, ಆ ಥರ ಮಾಡ್ಕೊಂಡು ಬಂದರು. ಅದೆಲ್ಲವನ್ನೂ ಒಂದೊಂದೇ ರೂಢಿಸ್ಕೊತಾ ಹೋಗಿ ನಾವು ನಮ್ಮ ಜೀವನನ ಕಟ್ಕೊಂಡ್ವಿ ಅಥವಾ ಕಟ್ಕೋತಾ ಇದ್ದೀವಿ ಅಂತ ಹೇಳ್ಬೋದು. ಅದು ಹೇಗೆ ನಮಗೆ ಆಗ್ತಾ ಹೋಯಿತು ಅಂದರೆ, ನಾನು ಫೈನಲ್ ಇಯರ್ ಡಿಗ್ರಿಲಿದ್ದಾಗ ಮದುವೆ ಸೆಟ್ಲಾಯಿತು ನನಗೆ. ಅದುವರೆಗೂ ನಮ್ದು ಎಲ್ಲರದ್ದು ಒಂದು ಅಭಿಪ್ರಾಯ ಬೇಕಾಗಿತ್ತು. ನಾವೆಲ್ಲ ಒಂದು ಜಾಯಿಂಟ್ ಫ್ಯಾಮಿಲಿ ಥರನೇ ಇದೇ ಥರ ಮೇಲೆ ಕೆಳಗಿನ ಮನೆಯಲ್ಲಿ ಇದ್ವಿ. ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅವರು, ನಾವು, ನಮ್ಮ ತಂದೆ ರಿಟೈರ್ ಆದಮೇಲೆ ಬೆಂಗಳೂರು, ನಮ್ಮ ತಾತ, ಈ ಥರ ಎಲ್ಲರದ್ದು ಒಂದು ಡಿಸಿಷನ್ ಬೇಕು. ಸೀದಾ ಹೋದ್ನಾ, ಸೀರೆ ತೊಗೊಂಡ್ನಾ, ಬಂದನಾ, ಬೀರುಲಿಟ್ನ, ಹಂಗಲ್ಲ. ನಾನು ಸೀರೆ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಬೇಕು, ಹೇಳೋದು, ಒಂದು ಹಂಚ್ಕೊಳ್ಳೋದು ಅಲ್ವಾ, ಖುಷಿ. ಯಾಕೆ ಇವಾಗ ಸೀರೆ ತೊಗೋತೀಯಾ, ಹಬ್ಬದಲ್ಲಿ ತೊಗೋಬೋದಲ್ಲ, ಈಗ ಏನಿದೆ ಅಂತ ಒಬ್ಬರು, ತಗೋ ಚೆನ್ನಾಗಿದೆ ಅಂತ ಒಬ್ಬರು. ಈ ಥರದ್ದೆಲ್ಲವೂ ಒಂದು ಮಿಕ್ಸೆಡ್ ಅಭಿಪ್ರಾಯಗಳು ಬರ್ತಿತ್ತು. ಕನ್ವಿನ್ಸ್ ಮಾಡಬೇಕು, ಹೇಳಬೇಕು. ಆಮೇಲೆ ನಾವು ನಮ್ಮ ಕೆಲಸನ ಮಾಡ್ಕೋತಾ ಇದ್ವಿ. ನಾವು ಅಂತಲ್ಲ, ಎಲ್ಲರೂ ಅದನ್ನೇ ಮಾಡ್ತಾಯಿದ್ರು. ಆಮೇಲೆ ತಂದ ತಕ್ಷಣ ಏನೋ ನಮ್ಮ ರೂಮು ಅಂತ ಏನೂ ಇಲ್ಲ, ಹೋಗೋದು ನಮ್ಮ ವಾರ್ಡ್ರೋಬಲ್ಲಿ ಇಟ್ಕೊಳ್ಳೋದು ಅವೆಲ್ಲ ಯಾವತ್ತೂ ಮಾಡಿಲ್ಲ. ನಾನಾಗಲಿ ನಮ್ಮ ಕಸಿನ್ಸ್ ಆಗಲಿ ಒಬ್ರಿಗೊಬ್ರು ತೋರಿಸ್ಕೋತಿದ್ವಿ, ಹಂಚ್ಕೋತಾ ಇದ್ವಿ. ಇಂಥ ಕಡೆ ತೊಗೊಂಡೆ, ಹೀಗೆ ಮಾಡಿದೆ ಅಂತ. ಅವಾಗ ನಮಗೆ ಖುಷಿ ಡಬ್ಬಲ್ ಆಗ್ತಾಯಿತ್ತು. ಒಂಥರ ಎಲ್ಲೂ ಏನೋ ನಮ್ಮದು ಅನ್ನೋದು ನಮ್ಗೆ ಇದುವರೆಗೂ ಬಂದಿಲ್ಲ. ಅದು ಆ ಥರನೇ ಬೆಳೆಸ್ಕೊಂಡು ಬಂದರು ದೊಡ್ಡವರು ಮನೆಯಲ್ಲಿ. ಸೊ ಪುಟ್ ವಿಚಾರಕ್ಕೂ ಭಾಳ ಮಹತ್ವ ಕೊಡ್ತಾಯಿದ್ರು ಖಂಡಿತ. ನೋಡಿ, ಆವಾಗ ಮೊಬೈಲ್ ಇರಲಿಲ್ಲ, ಒಂದು ಟಿ ವಿನೇ ಇರಲಿಲ್ವಲ್ಲ ಸರ್. ಇವಾಗ ಏಷ್ಯಾ ಕಪ್ ಬೆಂಗಳೂರಿಗೆ ಬರೋಷ್ಟೊತ್ತಿಗೆ ನಾವು ಅವಾಗ ಏಷ್ಯಾ ಕಪ್ ಬೆಂಗಳೂರಿಗೆ ಬಂದಾಗ 6th ಸ್ಟ್ಯಾಂಡರ್ಡ್ ಇರಬೇಕು ನಾನು. ಆವಾಗ ತಾನೇ ಬೆಂಗಳೂರಿಗೆ ಟಿ ವಿ ಬಂತು. ಏಷ್ಯಾಡ್ ಕಪ್ ಅಂತ ಬಂದಾಗ ಆವಾಗ ಬೆಂಗಳೂರಿಗೆ ಟಿ ವಿ ಬಂತು. ಎಲ್ಲರ ಮನೇಲೂ ಟಿ ವಿ ಅಂತ ಬಂತು. ಈಗ ರೂಮ್ಗೂ ಟಿ ವಿ ಆಗಿದೆ, ಆ ವಿಷಯ ಬಿಡಿ. ಈ ಕೈಲೇ ಟಿ ವಿ ರೂಮಿಗೆ ಬಿಡಿ, ಕೈಲೇ ಬಂದುಬಿಟ್ಟಿದೆ ಮೊಬೈಲ್ ಅಲ್ವಾ. ಆವಾಗ ಅದೆಲ್ಲ ಇರಲಿಲ್ಲ. ಯಾಕೆ ಸರ್, ಎಷ್ಟೋ ವರ್ಷ ನಮ್ಮ ಮನೇಲಿ ಫೋನ್ ಇರಲಿಲ್ಲ. ನನ್ನ ಮದುವೆಯಾಗಿ ನನ್ನ ಮಗಳು ಹುಟ್ಟಿದಾಗಲೂ ನಮ್ಮ ಮನೇಲಿ ಫೋನ್ ಇರಲಿಲ್ಲ. ಟೆಲಿಫೋನ್, ಲ್ಯಾಂಡ್ಲೈನ್ ನಾನು ಹೇಳ್ತಿರೋದು. ಅದು ಎಲ್ಲವೂ ಒಂದು ನೆಸೆಸಿಟಿ ಅಂತ ಯಾವತ್ತೂ ಅನಿಸ್ಲೇ ಇಲ್ಲ ನಮಗೆ. ಒಂದು ಕೂಲರು, AC ಅಥವಾ ಏನೂ, ಅದೇ ಎಸ್ಪೆಷಲಿ ಬೆಂಗಳೂರು. ನಾ ಹೇಳಿದ್ನಲ್ಲ, ಈಗಲೂ ನಾವಿಲ್ಲಿ ಉದ್ದಕ್ಕೆ ಹಾಸ್ಕೊಂಡು ಮಲ್ಕೋತೀವಿ ಜನ ಬಂದಾಗ, ನಾವೆಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿದಾಗ ಅಂತ. ಹಾಗೆ ನಾವು ಲೈಫ್ನ ಎಷ್ಟು ಸಿಂಪಲ್ಲಾಗಿ ಇಟ್ಕೋತಾ ಹೋಗ್ತೀವೋ ನಮ್ಮ ಅವಶ್ಯಕತೆಗಳು ಅಷ್ಟೇ ಕಡಿಮೆ ಆಗ್ತಾ ಹೋಗುತ್ತೆ. ಆಗ ಬೇರೆದ್ರ ಬಗ್ಗೆ ಯೋಚನೆ ಮಾಡೋಷ್ಟು ನಮಗೆ ಒಂದು ಏನಿರುತ್ತೆ, ವ್ಯವಧಾನ ಇರುತ್ತೆ, ಖುಷಿಯಾಗತ್ತೆ. ಅದು ನಮ್ಮ ಫ್ರೀಡಮ್ ಫೈಟರ್ ತಾತ ಅಂತ ಹೇಳಿದ್ನಲ್ಲ, ಅವರು ಮನಸ್ಸು ಮಾಡಿದರೆ ಸಾಕಷ್ಟು ಆಸ್ತಿ ಮಾಡ್ಬೋದಾಗಿತ್ತು. ಅವಾಗೆಲ್ಲ ಅವ್ರ ಹತ್ರ ದುಡ್ಡಿರಲಿಲ್ಲ ಅಂತಲ್ಲ, ದುಡ್ಡಿಗೆ ತುಂಬ ಬೆಲೆ ಇತ್ತು. ಅವ್ರಿಗೆ ಆ ಮನಸ್ಥಿತಿನೇ ಇರಲಿಲ್ಲ. ತೋಟ ಕೊಂಡ್ಕೋತೀನಿ, ತೋಟ ಗದ್ದೆ ಎಲ್ಲ ಕೊಂಡ್ಕೊಂಡಿದ್ದಾರೆ. ಅವ್ರ ತಂದೆಯಿಂದ ಬಂದಿದ್ದು, ಇವರೊಂದಷ್ಟು ದುಡ್ಡು ಸೇರಿಸ್ಕೊಂಡ್ಕೊಂಡಿದ್ದು ಎಲ್ಲವೂ ಆಗಿದೆ. ಆದರೆ ಹೆಚ್ಚು ಮಾಡ್ತಾರಲ್ಲ ಇವಾಗ, ಎಕರೆಗಟ್ಟಲೆ ಎಲ್ಲ ತೊಗೊಂಬಿಡೋದು, 50 ಎಕರೆ ತೊಗೊಂಬಿಟ್ಟೆ, 100 ಎಕರೆ, ಆ ಥರ ಮಾಡಲಿಲ್ಲ. ಮಾಡ್ಬೋದಾಗಿದ್ದರೂ ಮಾಡಲಿಲ್ಲ. ಹಣದ ಆದಾಯ ಇದ್ರೂ ಮಾಡಿಲ್ಲ ಅವರು. ಇದ್ರೂ ಅಂದರೆ ಆ ಮಟ್ಟದ ಆದಾಯ ಇತ್ತು ಅಲ್ವೋ ನಂಗೆ ಗೊತ್ತಿಲ್ಲ. ಯಾಕೆ ಬೇಕು ಅನ್ನೋದು ಒಂದು. ಏನು ಮಾಡ್ತೀವಿ ನಾವು, ಇರ್ತೀವಿ, ಇವತ್ತು ಹೋಗ್ತೀವಿ. ಮಕ್ಕಳಿಗೆ ಎಷ್ಟು ಬೇಕೋ ಸ್ವಲ್ಪ ಮಾಡೋದು, ಮಿಕ್ಕಿದ್ದು ಅವ್ರ ಬಲದ ಮೇಲೆ ಅವ್ರು ಏನು ಬೇಕಾದರೂ ಮಾಡ್ಕೊಳ್ಳಿ. ಎಲ್ಲವನ್ನು ಅವ್ರು ಸಾಯೋವರೆಗೂ ನಾನು ಮಾಡಲ್ಲ. ಸಮಾಜದ ಬಗ್ಗೆ ಯೋಚನೆ ಮಾಡೋರು. ಅಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ ಚನ್ನರಾಯಪಟ್ಟಣದಲ್ಲಿ. ಪ್ರತಿಯೊಂದು ಇದರಲ್ಲೂ ಅವ್ರ ಪಾಲಿದೆ. ಟಾರ್ ರೋಡ್ ಬಂತು ಅದಕ್ಕೆ, ಮತ್ತು ಒಳಚರಂಡಿ ವ್ಯವಸ್ಥೆ ಬಂತು. ಆವಾಗ ಬೇಡ, ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯನ ಕಟ್ಟಿಸೋದು, ಅದಕ್ಕೆ ಒಂದು ಸಂಘ ಮಾಡೋದು, ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗೋದು. ಅಥವಾ ಒಂದು ಸ್ಕೂಲ್ಗೆ ಒಂದು ಸ್ಕೂಲನ್ನು ಹುಟ್ಟು ಹಾಕೋದು, ಆ ಸ್ಕೂಲನ್ನ ಬೆಳೆಸ್ತಾ ಹೋಗೋದು. ಈ ಥರದ್ದನ್ನೆಲ್ಲ ಮಾಡೋದ್ರಲ್ಲಿ ಅವ್ರ ಪಾಲು ಜಾಸ್ತಿ ಇದೆ. ನೆನೆಸ್ಕೋತಾರೆ ಇವತ್ತಿಗೂ. ನಮ್ಮ ಸೋದರ ಮಾವ ಇದ್ದಾರೆ ಇದರಲ್ಲಿ ಚನ್ನರಾಯಪಟ್ಟಣದಲ್ಲಿ, ಲಕ್ಷ್ಮೀ ನರಸಿಂಹ ಅಂತ. ಆದರೆ ಲಕ್ಷ್ಮೀಶಾಂತ್ಗಿಂತ ತಿಲಕ್ ಈಗಲೂ ಫೇಮಸ್ ಆಗಿದ್ದಾರೆ. ನಮ್ಮ ತಾತ ಹೋಗೇ ಇವಾಗ 29 ವರ್ಷ ಆಯಿತು. ಆದರೂ ಸ್ಟಿಲ್ ಅವ್ರನ್ನ ನೆನೆಸ್ಕೋತಾರೆ. ಅವರಷ್ಟು ಸಮಯನ ಸಮಾಜಕ್ಕೆ ಕೊಟ್ಟಿದ್ದಾರೆ. ನನಗೆ ಜ್ಞಾಪಕ ಇರೋ ಹಾಗೆ ಆವಾಗ ತುಂಬ ಜನ ಅವ್ರ ಹತ್ರ ಅಪ್ಲಿಕೇಶನ್ ಬರ್ಕೊಡಿ ಸ್ವಾಮಿ, ಬರ್ಕೊಡಿ, ಹೇಳ್ಕೊಡಿ, ಈ ಸರ್ಕಾರದಿಂದ ಏನು ಬರಬೇಕು, ನಾವು ಇಲ್ಲಿಗೆ ಅಪ್ಲೈ ಆ ಥರದ್ದೆಲ್ಲ ಮಾಡಿ ಸಮಯ ಕೊಟ್ಟು ಒಂದು ಸಮಾಜಮುಖಿಯಾಗಿ ಬದುಕಿದ್ರು ಅವರು. ಅದು ನಮ್ಮ ಕಣ್ಣಿಗೆ ನಾವು ಕಂಡಂಥ ಒಂದು ಎಕ್ಸಾಂಪಲ್ಸ್, ನಿದರ್ಶನಗಳು ಇದೆಲ್ಲನೂ. ಇದನ್ನು ನಾವು ಸ್ವಲ್ಪನಾದರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅವರು ಆ ರೀತಿ ಬದುಕಿದ್ದಕ್ಕೆ ಸಾರ್ಥಕ ಅಂತ ನನಗನ್ಸುತ್ತೆ. ಹಾಗೆ ಮಾಡ್ತಾ ಹೋಗಬೇಕು. ಬರೀ ಅವರಷ್ಟೇ ಅಲ್ಲ, ಅದನ್ನು ತಿದ್ದುತ್ತಾ ಹೋದರು ಮನೆಯಲ್ಲೂ. ಇದನ್ನು ಹೀಗೆ ಮಾಡಿದ್ರೆ ಹೀಗಾಗುತ್ತೆ, ಹೀಗೆ ಮಾಡ್ಬೋದು, ಹಾಗೆ ಮಾಡ್ಬೋದು ಅಂತ ತಿದ್ದುತ್ತಾ ಹೋದರು. ಅದನ್ನು ಸಾಕಷ್ಟು ಅಳವಡಿಸ್ಕೊಂಡಿದ್ದಾರೆ ನಮ್ಮ ಮನೆಯಲ್ಲಿ ಎಲ್ಲರೂ. ಈ ಕೂಡು ಕುಟುಂಬದ ಒಂದು ಸುಖ ಮಕ್ಳಿಗೆ ಸಿಗಬೇಕು. ಅದು ಭಾರಿ ಹೆಲ್ಪ್ ಆಗುತ್ತೆ. ಆ್ಯಕ್ಚುಲಿ
ಹೆಚ್ಚು ಮಕ್ಕಳನ್ನ ಇಂಡಿಪೆಂಡೆಂಟಾಗಿ ಬೆಳೆಸ್ಬೇಕು ಅಂತ ನಾವೆಲ್ಲರೂ ಇಷ್ಟಪಡ್ತೀವಿ, ಬೆಳೆಸ್ತಾನೂ ಇದ್ದೀವಿ, ಇಲ್ಲ ಅಂತಲ್ಲ. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ತಾರೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ. ನಿಂದು ನೀನು ನೋಡ್ಕೋ ಅಂತ ಬಿಡ್ಬೋದು, ಬಿಡ್ತೀವಿ, ಇಲ್ಲ ಅಂತಲ್ಲ. ಆದರೆ ಆ ಅಟ್ಯಾಚ್ಮೆಂಟ್ನ ನಾವು ಬೆಳೆಸ್ಕೊಂಡಿರ್ಬೇಕಲ್ವ, ಎಮೋಷನಲಿ ಅಟ್ಯಾಚ್ಡ್ ಆಗಿರಬೇಕು, ಅವ್ರಿಗೂ ಅದು ಅಟ್ಯಾಚ್ಡ್ ಆಗಿರಬೇಕು. ಎಸ್ ಇಂಡಿಪೆಂಡೆಂಟೇ ನೀನು ಫೈನಾನ್ಷಿಯಲಿ, ಬಟ್ ನಿನಗೊಂದು ಕಂಪ್ಯಾನಿಯನ್ ಬೇಕು, ನಿನಗೆ ನಿಂದೊಂದು ಸಂಸಾರ ಬೇಕು, ಕುಟುಂಬ ಬೇಕು. ಆವಾಗ ಅದು ಹೇಗೆ ಸಿಗತ್ತೆ? ನಾನೇ ನಮ್ಮ ಅಪ್ಪ ಅಮ್ಮನ ನೋಡ್ಕೋತೀನಿ ಅಂದ್ಬಿಟ್ರೆ ಆಯಿತಾ? ಮದುವೆ ಮಾಡ್ಕೊಳ್ಳೋ ಹುಡುಗ ಅವ್ನಿಗೆ ಅಪ್ಪ ಅಮ್ಮ ಇರ್ತಾರೆ, ಅಕ್ಕ ತಂಗಿರಿರ್ತಾರೆ, ಅವರೆಲ್ಲ ನಮ್ಮವರೇ. ಮದುವೆ ಆದಮೇಲೆ ನಿಮ್ಮ ಅಪ್ಪ ಅಮ್ಮ ಬಡ ಕಡೆ ಇರಲಿ, ನಮ್ಮ ಅಪ್ಪ ಅಮ್ಮ ಬರಲಿ, ತಪ್ಪು ಸರ್. ಆ ಥರ ಹೇಳಲೇಬಾರ್ದು. ನಾನು ಒಂದು ಮನೆಯಿಂದ ಬಂದಿದ್ದೀನಿ, ಈ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ. ನಾನು ನಮ್ಮ ಅತ್ತೆ ಮಾವನ್ನ ಬೇರೆ ಕಳಿಸ್ಬಿಡೋಕ್ಕಾಗತ್ತಾ? ಅಥವಾ ಅವ್ರು ನಮ್ಮ ಅಪ್ಪ ಅಮ್ಮ ಅಲ್ಲ ಅಂತ ನಾನು ಅಂದ್ಕೊಳಕ್ಕಾಗತ್ತಾ? ಅನ್ಕೋಬಾರ್ದು. ನನ್ನ ಪ್ರಕಾರ ಹೆಣ್ಮಕ್ಳಿಗೆ ವಿಪರೀತವಾದ ತಾಳ್ಮೆನ ಭಗವಂತನೇ ಕೊಟ್ಬಿಟ್ಟಿರ್ತಾನೆ. ನಾವೇನು ರೂಢಿಸ್ಕೋಬೇಕಾಗಿಲ್ಲ. ಇನ್ಸ್ಟಾಗ್ರಾಮಲ್ಲೋ ಅಥವಾ ಟಿ ವಿ ಚಾನೆಲ್ ಮೂಲಕನೋ ನಾವೇನೂ ರೂಢಿಸ್ಕೋಬೇಕಾಗಿಲ್ಲ. ನಮ್ಮ ಹುಟ್ಟುಗುಣ ಅದು. ಒಂದು ತಾಳ್ಮೆ, ಎರಡನೇದು ಹೊಂದ್ಕೊಳ್ಳುವ ಗುಣ. ಹೊಂದ್ಕೊಳ್ಳೋದು, ಅಡ್ಜಸ್ಟ್ ಆಗೋದು ಅಂತೀವಲ್ಲ, ಇದು ಹೆಣ್ಮಕ್ಳಿಗೆ ಬಂದಿರುತ್ತೆ ಹುಟ್ಟುತ್ತಾನೆ. ಅದನ್ನು ಎಷ್ಟು ನೀವು ರೂಢಿಸ್ಕೋತಾ ಹೋಗ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನೋಡಿ, ನಾವು ಈಸಿಯಾಗಿ ಎಲ್ಲೋ ಹುಟ್ಟಿ ಬೆಳೆದಿರ್ತೀವಿ, ಡಬಲ್ ಡಿಗ್ರಿ ಮೈಲ್ ಆಗಿರುತ್ತೆ. ಇನ್ನೊಂದು ಮನೆಗೆ ಬಂದು ಈಸಿಯಾಗಿ ನಮ್ಮ ಮನೆ ಅಂತ ನಾಳೆಯಿಂದನೇ ಅಡುಗೆ ಮಾಡೋಕ್ಕೆ ಹೋಗ್ಬಿಡ್ತೀವಲ್ಲ, ಅದು ಗಂಡು ಮಕ್ಳಿಗಾಗತ್ತಾ? ಆಗಲ್ಲ ಸರ್. ಯಾಕೆಂದರೆ ಗಂಡು ಮಕ್ಕಳಲ್ಲಿ ಬೇರೆ ಬೇಕಾದಷ್ಟು ಇನ್ಬಿಲ್ಟ್ ಗುಣಗಳು ಬಂದಿರುತ್ತೆ. ಲೈಕ್ ನಿಮ್ಗೆ ಯಾರು ಡ್ರೈವಿಂಗ್ ಹೇಳ್ಕೊಡೋದೇ ಬೇಡ, ಸ್ವಲ್ಪ ಗೈಡ್ ಮಾಡಿದ್ರೆ ಡ್ರೈವ್ ಮಾಡಿಬಿಡ್ತೀರ. ಹೆಣ್ಮಕ್ಳಿಗೆ ಹಾಗಲ್ಲ, ಹೇಳ್ಕೊಡ್ಬೇಕು. ನಾವು ಮಾಡ್ತೀವಿ, ಇಲ್ಲ ಅಂತಲ್ಲ. ಆ ಥರ. ಆಮೇಲೆ ನಿಮಗೆ ಒಂದು ಫಿಸಿಕಲಿ ದೇವರು ಎಂಥ ಶಕ್ತಿ ಕೊಟ್ಟಿರ್ತಾನೆ, ಏನು ಮಾಡಿದ್ರೂ ನಾವು ನಿಮ್ಮನ್ನು ಬೀಟ್ ಮಾಡೋಕ್ಕಾಗಲ್ಲ. ಸೊ ಎಲ್ಲೂ ನಾವು ಜಗಳ ಆಡಬಾರ್ದು. ನಾವು ಈಕ್ವಲ್ ಅಂತ. ಮೆಂಟಲಿ ನಾವು ತುಂಬ ಸ್ಟ್ರಾಂಗ್, ಹೆಣ್ಮಕ್ಳಿಲ್ಲ ಅಂತಲ್ಲ. ಅದೇ ರೀತಿ ಗಂಡು ಮಕ್ಕಳು ಫಿಸಿಕಲಿ ಸ್ಟ್ರಾಂಗ್. ಎರಡೂ ಸೇರಿದ್ರೇ ಸಂಸಾರ ಅಲ್ವಾ? ಒಂದು ದೇಹ ಒಂದು ಮನಸ್ಸು ಸೇರ್ಬೇಕಲ್ವಾ? ಎರಡು ಸೇರಿದ್ರೇ ಸಂಸಾರ. ಅದನ್ನು ಹೆಣ್ಮಕ್ಳಿಗೆ ಮೊದಲಿಂದನೂ ತಾಯಿ ತಂದೆ ಮನೆಯಲ್ಲಿ ಹೇಳ್ಕೊಡ್ಬೇಕು. ಹೇಗೆ ಹೊಂದ್ಕೊಳ್ಳೋದು, ಅಜ್ಜಿ ತಾತನ ಜೊತೆ ಹೇಳ್ಕೊಡೋದು ಅಂದ್ರೆ ಅದೇನು ಪಾಠ ಅಲ್ಲ. ಈಗ ನಮ್ಮ ಮನೆಗೆ ಬರ್ತಾರೆ ರಿಲೇಟಿವ್ಸ್ ಅಲ್ವಾ, ನನ್ನ ಮಗಳೆಲ್ಲೋ ರೂಮಲ್ಲಿ ಕೂತ್ಕೊಂಡ್ಬಿಟ್ಟಿದ್ರೆ ಅವಳು ಬರಬೇಕು, ಮಾತಾಡಿಸ್ಬೇಕು, ದೊಡ್ಡಪ್ಪ ಚಿಕ್ಕಪ್ಪನ ಜೊತೆ ಇರಬೇಕು, ಊಟಕ್ಕೆ ಕೂತ್ಕೋಬೇಕು, ಇಲ್ಲ ಅವ್ರಿಗೇನಾದರೂ ನೀರು ತಂದು ಕೊಡಬೇಕು, ಸಣ್ಣ ಪುಟ್ಟದ್ದು ಹೆಲ್ಪ್ ಮಾಡಬೇಕು. ಆವಾಗ ಅವಳಿಗೆ ಅವ್ರ ಜೊತೆ ಒಡನಾಟ ಬೆಳೆಯುತ್ತೆ. ಆಗ ಅವಳಿಗೆ ಹೊಸ ಮನೆಯಲ್ಲಿ ಹೊಂದ್ಕೊಳ್ಳೋದು ಕಷ್ಟ ಆಗಲ್ಲ. ಹೊಂದ್ಕೋಬೇಕು ಹೆಣ್ಮಕ್ಳು, ಅದು ಅವಳ ಗುಣ. ಅದನ್ನೆಲ್ಲೋ ಒಳಗೆ ಅದು ಹುದುಕ್ಬಿಟ್ಟಿರುತ್ತೆ. ಒಂದೇ ಮಗು, ಇಬ್ಬರೇ ಮಕ್ಕಳು, ಅವ್ರವ್ರ ಗೂಡಲ್ಲಿ ಅವ್ರವ್ರು ಇರೋದು, ಕರೆದ್ರೆ ಬಂದು ಊಟ ಮಾಡೋದು, ಇಲ್ಲ ಹಾಗೆ ಮಲ್ಕೊಂಬಿಡೋದು, ಇವೆಲ್ಲ ರೂಢಿಸ್ಕೋಬಾರ್ದು. ಒಂದು ಶಿಸ್ತು ಇರಬೇಕು ಜೀವನದಲ್ಲಿ, ಅದ್ರ ಪ್ರಕಾರವಾಗಿ ನಡ್ಕೊಂಡು ಹೋಗಬೇಕು. ಸಮಾಜ ಚೆನ್ನಾಗಿರ್ಬೇಕಲ್ವಾ ಸರ್? ನಾವಿರೋದು ಸಮಾಜದಲ್ಲಿ. ಸಮಾಜ ಬಿಟ್ಟು ಎಲ್ಲೂ ನಾವು ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಸಮಾಜ ಆರೋಗ್ಯಕರವಾಗಿರಬೇಕು ಅಂದರೆ ಕುಟುಂಬ ಆರೋಗ್ಯವಾಗಿರ್ಬೇಕು. ಆರೋಗ್ಯಕರ ಕುಟುಂಬ, ಆರೋಗ್ಯಕರ ಸಮಾಜ. ಖಂಡಿತ ಹೌದು. ಅವಾಗ ನೀವು ಏನೇ ಕೆಲಸ ಮಾಡೋಕ್ಕೆ ಹೋಗಿ, ಒಂದು ಆಫೀಸಲ್ಲಿ ಹೋಗಿ, ಆ ವಾತಾವರಣಕ್ಕೆ ಹೊಂದ್ಕೋಬೇಕಾ? ನೀವು ಕೋಪ ಮಾಡ್ಕೊಂಡೇನೋ ನಾನು ಹಿಂಗೆ ಕೆಲಸ ಮಾಡೋದು ಅಂದರೆ ನಿಮ್ಮ ಮ್ಯಾನೇಜರ್ ಇಟ್ಕೋತಾರ, ನಿಮ್ಮನ್ನು ಕಳಿಸ್ತಾರ್ತಾನೆ ಮನೆಗೆ? ಅಥವಾ ನೀವು ಮ್ಯಾನೇಜರ್ ಆಗೇ ಹೋಗಿರ್ತೀರಾ, ನೀವು ಮ್ಯಾನೇಜ್ ಮಾಡಬೇಕಲ್ಲ 10-15 ಜನನ ಅಥವಾ 100 ಜನನ. ಆ ಹೊಂದ್ಕೊಳ್ಳೋ ಗುಣ ಬರಬೇಕಲ್ಲ ನಿಮಗೆ. ಹಾಗೇ ಒಬ್ಬ ಬಾಳ ಸಂಗಾತಿ ಜೊತೆನೂ ಚೆನ್ನಾಗಿ ಹೊಂದ್ಕೋಬೇಕು, ನಿಮ್ಮದೇ ಒಂದು ಕುಟುಂಬ ಮಾಡ್ಕೋಬೇಕು. ಅದು ಚೆನ್ನ ಅಲ್ವಾ? ಮುಂದಕ್ಕೆ ಹಾಗೆ ಬೆಳ್ಕೊಂಡು ಹೋಗುತ್ತೆ, ಚೆನ್ನ ಅಲ್ವಾ ಅದು? ಇವಾಗ ಬಿಡಿ, ಮಕ್ಳು ಕಡಿಮೆನಲ್ಲ. ನಾವು 3 ಜನ, ನನಗೊಬ್ಳೆ, ನಾನು ಇಬ್ಬರು ತಂಗಿರು, ಬಟ್ ನನಗೊಬ್ಳೆ. ಆ ಥರ ನಮ್ಮ ಸಂಖ್ಯೆನೇ ಕಡಿಮೆ ಆಗ್ತಾ ಹೋಗಿದೆ. ಅದಕ್ಕೆ ಬೇಕಾದಷ್ಟು ರೀಸನ್ಸ್ ಇರುತ್ತೆ ಬಿಡಿ, ಅದೇ ಒಂದು ಎಪಿಸೋಡ್ ಆಗಿಬಿಡುತ್ತೆ. ಅದಕ್ಕಲ್ಲ. ಯಾಕೆ ಅಂತ ಇದು ಆ ಥರನೇ ಜನರೇ ನಮ್ಮಲ್ಲಿ ಕಡಿಮೆ ಆಗ್ತಾ ಹೋಗ್ತಿರುವಾಗ ನಮ್ಮಲ್ಲಿ ಸಂಕುಚಿತ ಮನೋಭಾವಗಳು ಜಾಸ್ತಿ ಆಗ್ಬಿಡ್ತು ಅಂತ ಹೇಳಿದ್ರೆ ಸಮಾಜ ಕುಂಠಿತವಾಗಿ ಹೋಗ್ಬಿಡುತ್ತೆ. ಹಾಗಾಗಬಾರ್ದು. ಬೆಳಿಬೇಕು, ಅಭಿವೃದ್ಧಿ ಆಗಬೇಕು ನಮ್ಮ ಸಮಾಜ. ಆ 4 ಜನ ತಿರುಗಿ ನೋಡೋ ಹಾಗಾಗಬೇಕು. ಕೂಡು ಕುಟುಂಬ. ಕೂಡು ಕುಟುಂಬದ ವ್ಯವಸ್ಥೆ ಎಲ್ರಿಗೂ ಸಿಗಲ್ಲ, ಆಗಲ್ಲ ಬಿಡಿ. ಇವಾಗ ನೋಡಿ, ನನಗೇನೆ ನಮ್ಮ ಅತ್ತೆ ಮಾವ ಯಾವಾಗಲೂ ಇಲ್ಲೇ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅವ್ರಿಗೆ ಇನ್ನೊಬ್ಬ ಮಗ ಇದ್ದಾನೆ, ಅವ್ನು ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಕೆಲಸ ಮಾಡೋವಂಥ ನಾಗಿರೋದ್ರಿಂದ ಒಂದು ಖುಷಿ. ನಾವು ಎಲ್ಲ ಹೋಗ್ತೀವಿ, ನಾವು ಡೆಲ್ಲಿಗೆ ಹೋಗ್ತೀವಿ. ಅವರು ಫಸ್ಟು ಹೈದ್ರಾಬಾದು, ಕೊಚ್ಚಿನ್ನು, ಬಾಂಬೆ ಈ ಥರ ಎಲ್ಲ ಹೋದರು. ಎಲ್ಲೂ ಬಿಡಲಿಲ್ಲ, ನಾವು ಹೋದ್ವಿ. ಹೋಗಿ ನಮಗೂ ಒಂದು ಟ್ರಿಪ್ ಅದು. ಒಂದು 8 ದಿನ ಅಚ್ಚುಕಟ್ಟಾಗಿ ಅವ್ರ ಮನೇಲಿರೋದು. ಚೆನ್ನಾಗಿ ಒಳ್ಳೆ ಮನೆ ಮಾಡಿರ್ತಾರೆ, ಅಚ್ಚುಕಟ್ಟಾಗಿ ಅವ್ರ ಮನೇಲಿ ಇರ್ತೀವಿ. ಅವ್ರನ್ನೂ ಕರ್ಕೊಂಡು ಎಲ್ಲ ಸುತ್ತೀವಿ, ಎಲ್ಲ ನೋಡ್ತೀವಿ. ಆಮೇಲೆ ವಾಪಸ್ ನಮ್ಮ ದಾರಿಗೆ ನಾವು ಬರ್ತೀವಿ. ಈ ಥರ ನಮ್ಮ ಅತ್ತೆ ಮಾವ ಅಲ್ಲಿ ಸ್ವಲ್ಪ ದಿನ, ಇಲ್ಲಿ ಸ್ವಲ್ಪ ದಿನ ಇರ್ತಾರೆ. ಆಗ ನನ್ನ ಮಗಳು ಇದನ್ನೆಲ್ಲ ಮಿಸ್ ಮಾಡ್ಕೋತಾಳೆ ಇವ್ರು ಅಲ್ಲಿಗೆ ಹೋದಾಗ ಎಲ್ಲ. ಸೊ ರಜಕ್ಕೆ ಆಲ್ಮೋಸ್ಟ್ ಅವಳು ನಮ್ಮ ನಾದಿನಿ ಮನೆ, ನನ್ನ ಮೈದನ ಮನೆಯಲ್ಲೇ ಹೆಚ್ಚು ಸಮಯನ ಕಳೀತಾ ಇದ್ಲಿ. ಅವ್ರಿಗೆ 2 ಮಕ್ಕಳಿದ್ದಾರೆ. ಇವಳಿಗೆ ಒಳ್ಳೆ ಕಂಪನಿ.
ಸೊ ಆಟ ಆಡಿಕೊಂಡು ಆ ಥರ ಕಳೀತಾ ಇದ್ಲು. ಇಲ್ಲಿ ಬಂದಾಗ ನಮ್ಮ ಅತ್ತೆ ಮಾವ ಇರ್ತಾರೆ. ಈಗಂತೂ ಸರಿ ನಮ್ಮ ಅಪ್ಪ ಅಮ್ಮ ಇವರು ಇಲ್ಲೇ ಇರೋದ್ರಿಂದ ಇನ್ನೊಂದು ಸೆಕ್ಯೂರಿಟಿ, ಯಾವ ಯೋಚನೆ ಕೀ ತೊಗೊಂಡು ಹೋಗ್ಬೇಕು, ಬೀಗ ಹಾಕ್ಕೋಬೇಕು ಅವೆಲ್ಲ ಅಂದರೆ ಅದು ಗೊತ್ತಿದೆ ಆಗಲಿ ಅವಳೇನು ಆ ಥರ ಆ ಮಟ್ಟದ ಜವಾಬ್ದಾರಿ ತೊಗೊಳ್ಳೋ ಥರ ಆಗಲಿಲ್ಲ. ಮನೇಲಿ ಹಿರಿಯರು ಇರೋದ್ರಿಂದ ಊಟ ತಿಂಡಿಗೆ ನಾನು ಯೋಚನೆ ಮಾಡೋ ಅಗತ್ಯ ಇರಲಿಲ್ಲ. ಅವಳು ಏನು ತಿಂದ್ಲೋ, ಏನು ಬಿಟ್ಲೋ, ಎಲ್ಲಿ ಕುಡಿದ್ಲೋ, ಬಂದ್ಲೋ ಇಲ್ವೋ ಅದೆಲ್ಲ ನೋಡಿಕೊಂಡ್ರು ಪಾಪ ಎಲ್ಲ. ಸೊ ಹಾಗಾಗಿ ಸಪೋರ್ಟ್ ಬೇಕು, ಫ್ಯಾಮಿಲಿ ಸಪೋರ್ಟ್ ಇದ್ದರೆ ಹೆಣ್ಮಕ್ಳು ನಿರಾಳವಾಗಿ ಹೊರಗಡೆ ಹೋಗಿ ಅವ್ರ ಡ್ಯೂಟಿನ ಅವ್ರು 100% ನಿಭಾಯಿಸ್ತಾರೆ. ಈಗ ಮೊಬೈಲ್ ಇರೋದ್ರಿಂದ ಒಂದು ಡಿಸಡ್ವಾಂಟೇಜು ಏನು ಅಂದರೆ, ಕಾಲೇಜಿಂದ ಬಿಡ್ತಾ ಕಾಲೇಜು ಹತ್ತಿದ್ಯಾ, ಬಸ್ ಹತ್ತಿದ್ಯಾ, ಎಲ್ಲಿಳಿದೆ, ಎಲ್ಲಿ ಹೋದೆ, ಯಾಕಷ್ಟು ಆತಂಕ, ಅಷ್ಟು ಆತಂಕ ಅಮ್ಮಂದ್ರಿಗೆ ಅಥವಾ ಅಪ್ಪಂದ್ರಿಗೆ. ಮಗಳು ಮನೆಗೆ ಬಂದ್ಲು ಅಂತ ಹೇಳಬೇಕು, ಅದುವರೆಗೂ ಫೋನ್ ಮಾಡಿದ್ದೆ ಕೇಳ್ತಾನೇ ಇರೋದು. ಆ ಮಕ್ಳಿಗೂ ಒಂದೊಂದ್ಸಲಿ ಬೇಜಾರಾಗಿ ಸುಳ್ಳು ಹೇಳೋಕ್ಕೆ ಶುರು ಮಾಡಿಬಿಡ್ತಾರಲ್ವ. ಏನಪ್ಪ ನಮ್ಮ ಅಪ್ಪ ಅಮ್ಮ ಇಷ್ಟು ತಲೆ ತಿಂತಾರೆ ಅಂತ ಎಲ್ಲೋ ಇಳಿದ್ಬಿಟ್ಟು ಫ್ರೆಂಡ್ಸ್ ಜೊತೆ ಹೋಗಿ ಮನೆಗೆ ಬಂದೆ ಅಂದರೆ ನೀವೇನು ಮಾಡೋ ಹಾಗಿದ್ದೀರ. ಅದೇ ನೀವು ಒಳಗಡೆ ಸೆಕ್ಯೂರ್ಡಾಗಿ ಫೀಲ್ ಮಾಡಿ ಆ ಫೀಲಿಂಗ್ನ ಮಕ್ಳಿಗೂ ಕೊಟ್ಟರೆ ಮಕ್ಕಳು ಆ ಜವಾಬ್ದಾರಿ ತಗೋತಾರೆ. ನನ್ನ ಮಗಳು ಇವತ್ತು ಹೀಗೆ ಹಾಗೆ ಅಂತ ಏನಾದರೂ ಯಾರಾದರೂ ಹೇಳ್ಕೊಂಡ್ರೆ ಅದಕ್ಕೆ ಕಾರಣ ಅಪ್ಪ ಅಮ್ಮನೇ ಆಗಿರ್ತಾರೆ. ಬೆಳೆಸೋ ರೀತಿ ಮೇಲೆ ಹೋಗುತ್ತೆ. ಸಮಾಜಮುಖಿಯಾಗಿ ಬೆಳೆಸಿದಷ್ಟು ಸಮಾಜ ಚೆನ್ನಾಗಿರುತ್ತೆ, ಕುಟುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕೆ ನಿನ್ನ ಗುರಾಯಿಸ್ತಾನಾ? ಛೀ ಇಲ್ಲ. ಓ ಗುರಾಯಿಸಲ್ವಾ? ಸರ್ಕಾರಿ ಶಾಲೆಯಲ್ಲಿ ಇಲ್ಲ, ಓದಲಿಲ್ಲ. ಸರ್ಕಾರಿ ಶಾಲೆ ಥರನೇ ಕೇಂಬ್ರಿಡ್ಜ್ ಕಾನ್ವೆಂಟ್ ಅಂತ ಅಷ್ಟೇ, ಒಂದು ಕಾನ್ವೆಂಟ್ಗಳ ಸಂಸ್ಕೃತಿ ಅವಾಗ ಬರ್ತಾ ಇತ್ತು. ಇಂಗ್ಲೀಷ್ ಎಲ್ಲ ಹೇಳ್ಕೊಡ್ತಾರೆ ಅನ್ನೋ ಇದಕ್ಕೆ ಅಲ್ಲಿ ಓದಿದ್ದು. ಅಲ್ಲಿಂದ ಆಮೇಲೆ ಹೈಸ್ಕೂಲ್ಗೆ ಇಲ್ಲಿ ಕುಮಾರ ಪಾರ್ಕ್ ಹೈಸ್ಕೂಲ್ ಅಥವಾ ಕರ್ನಾಟಕ ಎಜುಕೇಷನ್ ಸೊಸೈಟಿ ಅಂತ ಇದೆ ಗುಟ್ಟಹಳ್ಳಿನಲ್ಲಿ, ಅಲ್ಲಿ 3 ವರ್ಷ ಹೈಸ್ಕೂಲ್ ಮಾಡಿದ್ದು. ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಕ್ಕೆ. ಆಮೇಲೆ 10th ಸ್ಟ್ಯಾಂಡರ್ಡ್ ಆದಮೇಲೆ ಮಹಾರಾಣಿ ಲಕ್ಷ್ಮೀ ಅಮ್ಮಣಿ ಕಾಲೇಜಲ್ಲಿ 5 ವರ್ಷ ನಾನು PU ಮತ್ತು ಡಿಗ್ರಿ ಅಲ್ಲೇ ಮಾಡಿದ್ದು. PUನಲ್ಲಿ ನಾನು ಆರ್ಟ್ಸ್ ತೊಗೋಬೇಕು ಅಂತ ಆರ್ಟ್ಸ್ ತೊಗೊಂಡೆ. ಡಿಗ್ರಿಗೆ ಬಂದಾಗ ಒನ್ ಆಫ್ ದ ಸಬ್ಜೆಕ್ಟ್ ಜರ್ನಲಿಸಮ್ ತೊಗೊಂಡೆ, ಒಂದು ಕನ್ನಡ ಮತ್ತು ಇನ್ನೊಂದು ಸೋಷಿಯಾಲಜಿ. ಆ ಥರ 3 ಸಬ್ಜೆಕ್ಟ್ ತೊಗೊಂಡು ಡಿಗ್ರಿ ಮಾಡಿದೆ. ಡಿಗ್ರಿ ಫೈನಲ್ ಇಯರಲ್ಲಿದ್ದಾಗ ಮದುವೆ ಗೊತ್ತಾಯಿತು ಬಾಲರಾಜ್ ಅವ್ರ ಜೊತೆಯಲ್ಲಿ. ಅದಕ್ಕೊಂದು ಕತೆ ಹೇಗೆ ಇಂಟ್ರೆಸ್ಟಿಂಗ್ ಅದು ಆ್ಯಕ್ಚುಲಿ. ನಮ್ಮ ತಾಯಿಗೆ ಅಣ್ಣ ಇದ್ರು ಅನ್ನೋ ಥರನೇ ಪಾಸ್ಟ್ ಟೆನ್ಸ್ ಆಗಿದ್ದಾರೆ. ನಮ್ಮ ಮಾವ ಪಾಪ ಫ್ಯಾಕ್ಟ್ರಿ ಬೆಮೆಲಲ್ಲಿ ವರ್ಕ್ ಮಾಡ್ತಾಯಿದ್ರು. ಅಲ್ಲಿ ಒಳಗಡೆನೇ ಆಕ್ಸಿಡೆಂಟ್ ಆಗಿ ಅವರು ಹೋಗ್ಬಿಟ್ರು, ನಾವೆಲ್ಲ ಸ್ವಲ್ಪ ಚಿಕ್ಕವರಾಗ. ಅವರು ಒಂದು ಅದ್ಭುತವಾದ ನಟ. ನಮ್ಮ ಮಾವ ಡಿಜು ಮಾವ ಅಂತಿದ್ವಿ ನಾವು, ಚಂದ್ರಶೇಖರ್ ಅಂತ ಅವ್ರ ಹೆಸರು. ಬೆಮೆಲಲ್ಲಿ ಒಂದು ತಂಡ ಕಟ್ಟಿದ್ರು ಅವರು, ಸ್ನೇಹ ಸಂಪದ ಅಂತ. ತಂಡ ಅಂದರೆ ಬರೀ ಒಬ್ಬೊಬ್ಬರೇ ಅಂತಲ್ಲ, ಫ್ಯಾಮಿಲಿನೇ ಜೊತೆಲಿರೋದು. ಆ ಥರ ನೀವು ಕ್ವಾರ್ಟರ್ಸ್ ಮನೆಗಳೆಲ್ಲ ನೋಡಿರ್ತೀರ, ಫ್ಯಾಕ್ಟ್ರಿ ಕ್ವಾರ್ಟರ್ಸು ಒಂದು ಓವಲ್ ಶೇಪಲ್ಲಿ ಇರೋದು. ಆ ಒಂದು ನಮ್ಮ ಮಾವ ಅವರು ಇದ್ದಂಥ ಓವಲ್ ಮನೆಯಲ್ಲಿ ಒಂದು ನಾಟಕದ ಸಮಯ ಅಂದ್ಬಿಟ್ರೆ ಹತ್ರ ನಿಮ್ಗೊಂದು 30 ಫ್ಯಾಮಿಲಿ ಸೇರ್ತಾಯಿದ್ರು ಬೆಮೆಲಲ್ಲಿ ಕೆಲಸ ಮಾಡುವಂಥ ಇವರು. ಅವಾಗ ಅಗೇನ್ TV ಇಲ್ಲ, ಮೊಬೈಲ್ ಇಲ್ಲ, ಏನೂ ಇಲ್ಲದಂಥ ಕಾಲದಲ್ಲಿ ಇದೇ ಎಂಟರ್ಟೈನ್ಮೆಂಟ್ ಅಲ್ವಾ. ನಮ್ಮ ಮಾವ ತುಂಬ ಒಳ್ಳೆ ನಟ. ಅವ್ರೇನು ಮಾಡೋರು, ಬೆಂಗಳೂರಿಗೆ ಬಂದು ಕಲಾಕ್ಷೇತ್ರದಲ್ಲಿ ನಾಟಕಗಳು ನೋಡಿ, ನಾಟಕದ ಪುಸ್ತಕಗಳು ತೊಗೊಂಡು ಹೋಗಿ ಅಲ್ಲಿಗೆ ಬೇಕಾದ ಚೇಂಜಸ್ನ ಮಾಡಿಕೊಂಡು ಒಂದು ನಾಟಕ ಮಾಡಿ ಎಲ್ಲರನ್ನೂ ಕರೆದು ಪಾತ್ರ ಕೊಟ್ಟು ಮಾಡಿಸ್ತಾಯಿದ್ರು. ಅದು ಬೆಳ್ಕೋತಾ ಹೋಯ್ತು ಆ ಸಂಸ್ಕೃತಿ. ಹಾಗೆಯೇ ಅಲ್ಲಿಂದ ಸ್ಟೇಟ್ ಲೆವೆಲ್ಗೆ ಬಂದರು. ಎಲ್ಲೆಲ್ಲಿ ಕಾಂಪಿಟೇಷನ್ಗಳಾಗುತ್ತೋ ಅಲ್ಲಿ ನಾಟಕಗಳು ತೊಗೊಂಡು ಹೋಗ್ತಾಯಿದ್ರು. ಅವ್ರ ತಂಡದಲ್ಲಿ ನಟಿಯಾಗಿ ನಟಿಸ್ತಾ ಇದ್ದಿದ್ದು ನಮ್ಮ ಅಮ್ಮನ ತಂಗಿ, ನಮ್ಮ ಚಿಕ್ಕಮ್ಮ ಶಾರದಾ ಶೇಷಾದ್ರಿ ಅಂತ. ಅವರು ನಮ್ಮ ಚಿಕ್ಕಪ್ಪನೂ ಬೆಮೆಲಲ್ಲೇ ಇದ್ದರು. ಸೊ ತಂಗಿನೇ ಆಕ್ಟ್ರು, ಅಣ್ಣ ಡೈರೆಕ್ಟ್ರು, ತಂಗಿ ನಟಿ. ನಮ್ಮ ಮಾವನು ಆ್ಯಕ್ಟು ಮಾಡ್ತಾಯಿದ್ರು. ಹೀಗೆ ಬೆಳೆದಂಥ ಒಂದು ಏನಂತೀರ, ಒಂದು ದೊಡ್ಡ ಕಲ್ಚರ್, ದೊಡ್ಡ ಇದರಲ್ಲಿ ಒಂದು ಫ್ಯಾಮಿಲಿ. ನಾನೀಗ ಮದುವೆ ಮಾಡ್ಕೊಂಡಿದ್ದೆಲ್ಲ ಬಾಲರಾಜ್ ಅವರು, ನಮ್ಮ ಮಾವನವರು, ನಮ್ಮ ಬಾಲರಾಜು ಎಲ್ಲ ಈ ತಂಡದಲ್ಲೇ ಇದ್ದಂಥವ್ರು. ನಮ್ಮ ಮಾವ ನಮಗೇನಷ್ಟು ಆ ತಂಡದ ಟಚ್ ಇರಲಿಲ್ಲ. ಯಾಕೆಂದರೆ ಯಾವಾಗಲೂ ರಜೆ ಟೈಮಲ್ಲಿ ಪ್ರಾಕ್ಟೀಸ್ ಮಾಡೋವಂಥ ಟೈಮಲ್ಲಿ ನಾವು ಹೋದರೆ ಏನಾದರೂ ಹೆಲ್ಪ್ ಮಾಡ್ತಾಯಿದ್ವಿ, ಅವ್ರ ಜೊತೆನಲ್ಲೆಲ್ಲ ನೋಡ್ತಿದ್ವಿ, ಮಕ್ಕಳನ್ನೆಲ್ಲ ಫ್ರೆಂಡ್ ಮಾಡ್ಕೊಳ್ತಾ ಇದ್ವಿ. ಆ ಥರ ಬಿಟ್ಟರೆ ನಾನೇನು ಅವ್ರ ತಂಡದಲ್ಲಿ ಏನೋ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ. ಆವಾಗ ನಾವು ಚಿಕ್ಕವರೇ ಅಂತ ಇಟ್ಕೊಳ್ಳಿ. 10th ಎಕ್ಸಾಮ್ ಎಲ್ಲ ಆಯಿತು. PUCಗೆ ಬಂದ ವರ್ಷ ನಮ್ಮ ಮಾವ ಈ ಥರ ಹೋಗ್ಬಿಟ್ರು. ಆ ಟೈಮಲ್ಲಿ ನಾವು ಆವಾಗ PUC ರಜೆ ಎಲ್ಲ ಇತ್ತು, ಅಲ್ಲೇ ಇದ್ವಿ. ತುಂಬ ಅವರ ಫ್ಯಾಮಿಲಿ ಇದು ಎಲ್ಲನೂ ತುಂಬ ಇದಾಯಿತು.
ನಮ್ಮ ಮಾವನವರು ಅವಾಗ ಆಲ್ಮೋಸ್ಟ್ ದಿನ ಬರ್ತಾಯಿದ್ರು ಅಲ್ಲಿ. ಎಲ್ಲರೂ ಬರೋರು, ಅವರೊಬ್ಬರೇ ಅಲ್ಲ, ಎಲ್ಲರೂ ಬಂದು ಸಮಾಧಾನ ಹೇಳಿ ಮಾತಾಡಿಸಿ ಮಾಡಿ ಎಲ್ಲ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ನಾನು ಅಲ್ಲೇ ಒಂದು ತಿಂಗಳು ಇರೋವಂಥ ಟೈಮ್ ಬಂತು. ಹಾಗೆ ಬಂದಾಗ ಬಂತು. ಆಮೇಲೆ ನಾನು ವಾಪಸ್ ಬಂದುಬಿಟ್ಟೆ. ಡಿಗ್ರಿ ಫೈನಲ್ ಇಯರ್ ಇದ್ದಾಗ ಬಾಲರಾಜಿಗೆ ಮದುವೆ ಮಾಡಬೇಕು ಅಂತ ಮನೆಯಲ್ಲಿ ಅಂದ್ಕೊಂಡಾಗ ನಮ್ಮ ಮಾವ ಹೇಳಿದ್ರಂತೆ, ಹೀಗೆ ಚಂದ್ರು ಅಕ್ಕನ ತಂಗಿ ಮಗಳಿದ್ದಾಳೆ, ನಾನು ನೋಡಿದ್ದೀನಿ, ಕೇಳೋಣ ಅಂತ. ನಮ್ಮ ಚಿಕ್ಕಮ್ಮ ಅಲ್ಲೇ ಇದ್ರಲ್ಲ, ನಮ್ಮ ಮಾವನ ಹೆಂಡತಿ ನಮ್ಮ ರಾಜು ಆಂಟಿನೂ ಅಲ್ಲೇ ಇದ್ದರು. ಅವ್ರಿಗೆ ಕಿವಿ ಹಾಕಿದ್ದಾರೆ, ಈ ಥರ ಹೀಗೆ ಕೇಳ್ಬೋದಾ ನಾನು ಹೀಗೆ ಅಂತ. ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಆಂಟಿ ಬಂದು ನಮ್ಮ ತಾಯಿ ಹತ್ರ ಮಾತಾಡಿ, ಅವರು ನಮ್ಮ ತಾಯಿ ಅದೇ ಆ್ಯಸ್ ಯೂಶಲ್ ನಮ್ಮಲ್ಲಿ ದೊಡ್ಡವರೆಲ್ಲ ಇದ್ದಾರಲ್ಲ, ಎಲ್ಲರನ್ನು ಕೇಳಬೇಕು, ಸೀರೆಗೆ ಅಭಿಪ್ರಾಯ ಕೊಡ್ಬೇಕು, ಮದುವೆ ಕೊಡಲೇಬೇಕಲ್ಲ ಅಲ್ವಾ, ಎಲ್ಲ ಅಭಿಪ್ರಾಯಗಳೆಲ್ಲ ಆಗಿ ಮಾಡಿ ಅಷ್ಟೊತ್ತಿಗೆ ನಮ್ಮ ಸೋದರತ್ತೆರೆಲ್ಲ ಬೇರೆ ಬೇರೆ ಮನೇಲಿ ಒಂದು ಹುಡುಗನ ನೋಡ್ತಾರೆ ಅಂದರೆ ಅವ್ರ ಕಡೆ ಇವ್ರ ಕಡೆ ಎಲ್ಲ ಬರೋದಲ್ಲ. ಅವಾಗ ಮ್ಯಾಟ್ರಿಮೋನಿಗಳೆಲ್ಲ ಏನಿಲ್ಲ, ಯಾರೋ ಒಬ್ರು ಏನು ಹೇಳ್ತಾರೋ ಪರಿಚಯದವರು ಆ ಥರದ್ದು ನಡೀತಾ ಇತ್ತು. ಸೊ ಆ ಥರ ಆದಾಗ ಕೇಳೋಣ ಮಾಡೋಣ ಅಂತ ಒಂದು ಸುಮಾರು ಬಂದಿದ್ರಲ್ಲೆಲ್ಲ ನನಗೆ ಈ ಟೀಮ್ ಎಲ್ಲ ಪರಿಚಯ ಇದ್ದಿದ್ದರಿಂದ ನನಗೆ ಈ ಹುಡುಗನ ಬಗ್ಗೆ ಗೊತ್ತಿತ್ತು, ನೋಡಿದ್ದೆ ನಾನು. ನೋಡಿದ್ದೆ ನಾನು ನಾಟಕ ಆಕ್ಟಿಂಗ್ ಮಾಡುವಾಗ. ಅಲ್ಲ, ಈಗ ನಮ್ಮ ಮಾವ ಹೋಗ್ಬಿಟ್ಟಿದ್ರಲ್ಲ ಆ ಟೈಮಲ್ಲಿ, ನಾವು ನಮ್ಮ ಮಾವನಿಗೆ ಒಬ್ಬಳೆ ಮಗಳು, ಅವಳಿಗೆ ಒಂಥರ ನಾವೆಲ್ಲ ಜೊತೇಲಿ ಇದ್ವಿ ಆ ಟೈಮಲ್ಲಿ. ನಮ್ಮದೇ ಒಂದು ದೊಡ್ಡ ಸರ್ಕಲ್ ಆಗಿತ್ತು, ಒಂದು 25-30 ಜನ ನಾವೆಲ್ಲ ಒಟ್ಟಿಗೆ ಇರೋದು ಮಾಡೋದು. ಆಗ ಅವ್ರು ಬಂದೆಲ್ಲ ಕೇಳಿದಾಗ ಸರಿ ಆಯಿತು ಮಾಡ್ಕೋತೀನಿ ಅಂತ ಹೇಳಿ ಆಮೇಲೆ ಮನೆ ಹಿರಿಯರೆಲ್ಲ ಸೇರಿ ಮದುವೆ ಮಾಡಿದ್ರು. ಎಸ್ ಅಂದೆ ನಾನು, ಅವ್ರ ಮನೇಲೂ ಎಸ್ ಅಂದಾಗಿತ್ತು. ನೋಡೋದು ಅಂತ ಏನು ಶಾಸ್ತ್ರ ಎಲ್ಲ ಆಗಲೇ ಇಲ್ಲ ನಮಗೆ. ಬಂದು ಹಿಂಗೆ ಕೇಳಿದ್ದಾರೆ ಅಂತ ಆಯಿತು. ಆಮೇಲೆ ಅವ್ರ ಮನೆ ಕಡೆಗೆ ನಮ್ಮ ತಂದೆ ಮನೆ ಕಡೆ ರಿಲೇಟಿವ್ಸ್ನೆಲ್ಲ ಕರ್ಕೊಂಡು ಹೋಗಬೇಕು ಅಂತ ಕರ್ಕೊಂಡು ಹೋದರು. ಅವರು ಬೆಮೆಲ್ ಕ್ವಾರ್ಟರ್ಸಲ್ಲೇ ಇದ್ದರು. ನನ್ನ ನಾದಿನಿ ಮದುವೆ ಆಗಿತ್ತು, ಅವಳು ಡೆಲಿವರಿಗೆ ಬಂದಿಲ್ಲ ಅವಾಗ. ಆದಮೇಲೆ ಮದುವೆ ಇಟ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ರು. ಸೊ 93 ಅಕ್ಟೋಬರ್ ನಾವು ಮದುವೆ ಆದ್ವಿ. ಅಕ್ಟೋಬರ್ 18. ನಿಮ್ಮ ಬರ್ಡೇನ ಅವಾಗಲೇ ಇದೆ? ಅಕ್ಟೋಬರ್ 17 ನನ್ನ ಬರ್ತಡೇ. ಹಿರಣ್ಣಯ್ಯನವ್ರು ಯಾವಾಗಲೂ ಅನ್ನೋರು, ಏನೇನು ಹಿಂಗೆ ಹುಟ್ಟಿದ ಮಾರನೇ ದಿನ ಮದುವೆ ಆಗ್ಬಿಟ್ಟೆ ನೀನು ಅಂತ. 5 ವರ್ಷನೂ ಇದೇ ಮಾತಿಗೆ ನಕ್ಕಿದ್ದೀವಿ ನಾವು ನಮ್ಮ ಜೊತೇಲಿ ಇದ್ದಾಗ. ಆಮೇಲೆ ಫೋನ್ ಮಾಡಿ ಪಾಪ ವಿಶ್ ಮಾಡೋರು, ಮಾತಾಡ್ಸೋರು. ಹೋದ್ಮೇಲೆ ತುಂಬ ಮಿಸ್ ಮಾಡ್ಕೋತೀನಿ ಅವ್ರನ್ನ. ನಾನೇ ಹೀಗೆ ಮಾಡ್ಕೊಂಡ್ಮೇಲೆ ಇನ್ನು ಮನೆಯವ್ರು ಇನ್ನೆಷ್ಟು ಇದು ಮಾಡ್ಕೋತಾರೆ ಅಂದ್ಕೊಂಡು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋದು. ಅಲ್ಲ, ಇನ್ನೊಂದು ಹುಡುಗ ನೋಡೋಣ ಆಪ್ಷನ್ ಕೇಳಿಲ್ಲ, ಕುಟುಂಬ ನೋಡಿದ್ರೆ ಎಸ್ ಅಂದ್ರೆ ನನ್ನನ್ನು ಕೇಳಿದ್ರು. ನಾನು ಇಲ್ಲ, ನಾನು ಆ ಹುಡುಗನ ಮಾಡ್ಕೋತೀನಿ ಅಂದೆ. ನನಗೆ ಎಲ್ಲ ರೀತಿಯಿಂದ ಸರಿ ಅಂತ ಅನಿಸಿತ್ತು. ಒಂದು ಮನಸ್ಥಿತಿ, ನಾನು ಅವಾಗ ಬರೀ ಡಿಗ್ರಿ ಮಾಡಿದ್ದೆ. ಆಮೇಲೆ ನನಗೆ ಕೆಲಸ ಮಾಡಬೇಕು ಅನ್ನೋ ಅಭಿಪ್ರಾಯ ಇರಲಿಲ್ಲ ಆಗ. ಮನೇಲಿರಬೇಕು ಅನ್ನೋದಿತ್ತು. ನಮ್ಮ ತಾಯಿ, ನಮ್ಮ ಚಿಕ್ಕಮ್ಮ, ನಮ್ಮ ಸೋದರ ಮಾವಂದರು 4 ಜನ. ಆ 4 ಅತ್ತೆರು ವರ್ಕಿಂಗ್. ನಮ್ಮ ಅಮ್ಮನ ಕಡೆ, ನಮ್ಮ ಅಪ್ಪನ ಕಡೆ 2 ದೊಡ್ಡಮ್ಮ, 2 ವರ್ಕಿಂಗ್. ಆ ಥರ ಎಲ್ಲ ವರ್ಕಿಂಗ್ನೇ ನೋಡಿದ್ದೆ ನಾನು. ಎಲ್ಲ ಬಿಸಿ ನೋಡಿ. ಅದಕ್ಕೆ ಇಲ್ಲ, ನಾನು ಮನೇಲಿ ಇರಬೇಕು ಅಂತ ನನ್ನ ತಲೆಯಲ್ಲಿ ಇತ್ತು. ಈ ಬೆಮೆಲ್ ಹುಡುಗ ಆದರೆ ಒಂದು ಎಲ್ಲ ರೀತಿ ಸೌಕರ್ಯ ಇರುತ್ತಲ್ಲ, ಕ್ವಾರ್ಟರ್ಸು ಇದು ಎಲ್ಲ ತುಂಬ ಚೆನ್ನಾಗಿ ಸೌಕರ್ಯ ಇದ್ದಂಥ ಇದು ಜಾಗ ಅದು. ಬೆಮೆಲ್ ಮಾಡ್ಕೋತೀನಿ ಅಂತ ಒಪ್ಕೊಂಡೆ. ಎಲ್ಲ ಮಾಮೂಲಿ ಹಿರಿಯರು ಹೇಳಿದ್ರು, ಇದು ನೋಡು, ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಈಗ ಬಂದಿದೆ, ಒಂದು ಹುಡುಗ ಏನೋ ಆ ಥರ ಅನುಕೂಲಕ್ಕೆ ಎಲ್ಲನೂ ಹೇಳಿದ್ರು. ಇಲ್ಲ ನಾನು ಈ ಹುಡುಗನ್ನೇ ಮಾಡ್ಕೊಳ್ಳೋದು. ತೋರಿಸಿದ್ರು. ಓಯಸ್. ಈಗ ನಮ್ಮ ಸೋದರತ್ತೆ 1-2 ಹುಡುಗನ ಹೇಳಿದರು, ಅದನ್ನು ಹೇಳಿದ್ರು. ಆಮೇಲೆ ನಮ್ಮ ಚಿಕ್ಕಮ್ಮ ಬೇರೆ ಈ ಹುಡುಗ ಅಲ್ಲದೆ ಬೇರೆ 1-2 ಕಡೆ ಕೇಳಿದರು, ಅವ್ರನ್ನ ಹೇಳಿದ್ರು. ಆ ಥರ ಇರುತ್ತಲ್ಲ ಹಿರಿಯರ ಮನೇಲಿದ್ದಾಗ, ಇವರೆಲ್ಲ ಅವರೆಲ್ಲ ಇವರು ಅನ್ನೋ ಥರ. ಇಲ್ಲ, ನಾನು ಈ ಹುಡುಗನ್ನೇ ಆಗೋದು ಅಂದು. ಆಮೇಲೆ ಮದುವೆ ಆಯಿತು. ಮದುವೆ ಆದಾಗ ನಾವು ಬೆಮೆಲ್ಗೆ ಹೋದೆ. ನಾನು ಬೆಮೆಲ್ಗೆ ಶಿಫ್ಟ್ ಆದ್ವಿ, ಕ್ವಾರ್ಟರ್ಸ್ಗೆ. ನಿಮ್ಮ ಕ್ವಾರ್ಟರ್ಸ್ ಲೈಫ್ ಸ್ಟಾರ್ಟ್ಸ್. ಆದರೆ ಅಷ್ಟೊತ್ತಿಗೆ ಏನಾಗಿತ್ತು, ನಮ್ಮ ಯಜಮಾನ್ರು ಅಲ್ಲೇ ಒಂದು ಜಾಗ ತೊಗೊಂಡು ಮನೆ ಕಟ್ಟಕ್ಕೆ ಶುರು ಮಾಡಿದರು. ಬೆಮೆಲ್ ಅಂದ್ರೆ ಇಂದಿರಾನಗರ ಸೈಡು? ಅಲ್ಲ, ನಾ ಹೇಳ್ತಿರೋದು KGF ಬೆಮೆಲ್, ಬಂಗಾರಪೇಟೆ KGF. ಅಯ್ಯೋ, ಈ ಬೆಮೆಲ್ ಫ್ಯಾಕ್ಟ್ರಿ ಅಲ್ಲ, ಇಂದಿರಾನಗರ. ಆ ಬೆಮೆಲ್ಲು ಇದೆ. ಇವರು ಕೆಲಸ ಮಾಡ್ತಾ ಇದ್ದಿದ್ದು KGF ಬೆಮೆಲ್, ಬಂಗಾರಪೇಟೆ KGF ಅಲ್ಲೇ ಜಾಗ ತಗೊಂಡು ಮನೆ ಕಟ್ಸಕ್ಕೆ ಶುರು ಮಾಡಿದ್ರು. ಸೊ ನಮ್ಮ ಕ್ವಾರ್ಟರ್ಸ್ ಲೈಫ್ ಏನು ಜಾಸ್ತಿ ದಿನ ಇಲ್ಲ. ನಾನು ಆಸೆ ಪಟ್ಟು ಕ್ವಾರ್ಟರ್ಸ್ ಅಂತ ಏನು ಇಲ್ಲ. ಅದು ತುಂಬಾ ಚೆನ್ನಾಗಿರುತ್ತೆ ಕ್ವಾರ್ಟರ್ಸ್ ಲೈಫ್. ಎಲ್ಲ ಸೇಮ್ ಒಂದೇ ತರ ಇರುತ್ತೆ. ಮತ್ತೆ ಹಿಂದೆ ಮುಂದೆ ಎಲ್ಲ ತುಂಬಾ ಜಾಗ ಇರುತ್ತೆ ಮನೇಲಿ. ನೀವು ಬೇಕಾದ ಗಿಡಗಳು ಹಾಕೋಬಹುದು, ಜನ ಸಿಗ್ತಾರೆ, ನೀರಿನ ವ್ಯವಸ್ಥೆ ಎಲ್ಲವೂ ಅದ್ಭುತವಾಗಿರುತ್ತೆ. ನಾವು ಬೆಂಗಳೂರಲ್ಲಿ ಇದ್ದಂಥವ್ರಿಗೆ ಅದು ಒಂಥರ ನಿಮಗೆ ಏನಂತಾರೆ, ಒಂದು ಕಾಡಲ್ಲಿ ಬಿಟ್ಟಂಗೆ ಲೆಕ್ಕ. ಯಾಕಂದ್ರೆ ಹಿಂದೆ ಹೋದ್ರೆ ಎಲ್ಲರ ಮನೆಯಲ್ಲೂ ಹಲಸಿನ ಮರ, ನೇರಳೆ ಮರ, ಸೀಬೆ ಮರಗಳು, ಗಿಡ ಬಿಡಿ
ಮುಂದೆ ಎಲ್ಲ ಹೂವಿನ ಗಿಡಗಳು ಹಾಕ್ಕೊಂಡಿರ್ತಾ ಇದ್ರು. ಆಮೇಲೆ ಎಲ್ಲ ಮೆಟ್ಲ ಮೇಲೆ ಕೂತ್ಕೊಂಡು ಮಾತಾಡೋದು, ಅದು ಒಂಥರ ಜಗ್ಲಿ, ಅದು ತುಂಬ ಒಂದು ಹೇಳೋಕ್ಕಾಗಲ್ಲ, ಇದು ನೋಡಿದವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆ ಥರ ಒಂದು ಒಳ್ಳೆ ಅನುಭವ. ಸೊ ಆ ಥರದ್ದೆಲ್ಲ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಆಮೇಲೆ ನಾವು HP ನಗರಕ್ಕೆ ಶಿಫ್ಟ್ ಆದ್ವಿ, ನಮ್ಮ ಸ್ವಂತ ಮನೆಗೆ ಗೃಹ ಪ್ರವೇಶ ಮಾಡಿ. ಆ ಮನೆಗೆ ಶಿಫ್ಟ್ ಆದಮೇಲೆ ನನ್ನ ಮಗಳು ಹುಟ್ಟಿದ್ದು. ಹೊಡಿತಾಳೆ ಎದೆಯ ಒಳಗೆ ಘಲ್ 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 ಅಂತೈತೆ.